ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನ ನಾಮದಲ್ಲಿ, ಯೇಸು ಸ್ವಾಮಿ ನಾಮದಲ್ಲಿ ನಿಮ್ಮನ್ನು ನಾನು ವಂದಿಸ್ತೇನೆ. ಇದರ ಮೂಲಕವಾಗಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬರಲಿಕ್ಕೆ ದೇವರಿಗೆ ಕೊಟ್ಟಂತೆ ಕೃಪೆಗಾಗಿ ಸ್ತೋತ್ರ. ನಾವು ಕಣ್ಣುಗಳು ಮುಚ್ಚಿಕೊಂಡು ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ನಾಮನ ಮಹಿಮೆಪಡಿಸಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಮುಂಜಾನೆ ವೇಳೆಗಾಗಿ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದರೆ ಈ ಸಮಯ ಈ ದಿನ ನಮಗೆ ಆಶೀರ್ವಾದವಾಗಿ ನೀನು ಕೊಟ್ಟಿರುವುದಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ. ಜೋಳ ದೇವರೇ, ಎಷ್ಟೋ ಜನರಿಗೆ ಈ ದಿನವನ್ನು ಕಾಣದೆ ಹೋಗಿದ್ದಾರೆ. ಆದರೆ ನನಗಾದರೂ ನಮಗಾದರೂ ಈ ಸಮಯ ಈ ದಿನವನ್ನು ಕೊಟ್ಟು ಆಶೀರ್ವಾದ ಮಾಡಿರೋದಕ್ಕಾಗಿ ನನಗೆ ಸ್ತೋತ್ರ. ಈ ದಿನಕ್ಕೆ ನೀನೇ ಒಡೆಯನು, ನಾಯಕನು, ರಕ್ಷಕನು ದೇವರೆಂಬುದಾಗಿ ನಾವು ನಂಬಿ ಅರಿಕೆ ಮಾಡ್ತೇವೆ. ಯಾಕಂದರೆ ನೀನು ಅದು ಸರ್ವಶಕ್ತನಾಗಿದೆಯಪ್ಪ, ನಿನಗೆ ಸ್ತೋತ್ರ. ಈ ಸಮಯದಲ್ಲಪ್ಪ ನಾವು ಸ್ವಲ್ಪ ನಿಮ್ಮನ್ನು ಸ್ತುತಿಸಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಪರಿಶುದ್ಧ ಆತ್ಮದೇವರೇ ನಮಗೆ ನೀನು ಸಹಾಯ ಮಾಡು. ಈ ಒಂದು ಫೇಸ್ಬುಕ್ ಲೈವ್ ನೋಡ್ತಿರುವಂಥ ಪ್ರತಿಯೊಬ್ಬರನ್ನ ಹೇರಳವಾಗಿ ಆಶೀರ್ವಾದ ಮಾಡು. ಮತ್ತು ಕರ್ತನೆ, ನಿನ್ನ ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ಈ ಸಮಯದಲ್ಲಿ ನಿನ್ನ ನಾಮ ಮಾತ್ರ ಮಹಿಮಂತರಪಡಲಿ. ಮತ್ತು ಈ ಒಂದು ಅವಕಾಶವನ್ನು ಕೊಟ್ಟಿರುವಂಥ ನಿನ್ನ ಸೇವಕರು ಕರ್ತನೆ, ಗಿರ್ಗಲ್ ಸರ್ಕಲ್ ಸ್ಟೋನ್ ಅವರನ್ನ, ಅವರ ಒಂದು ಸಿಬ್ಬಂದಿಯವರನ್ನ ನೀನು ಆಶೀರ್ವಾದ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಆಶೀರ್ವಿಸಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮ ತಂದೆ, ಆಮೇಲೆ ಕರ್ತನ ನಮ್ಮನ್ನು ಮಹಿಮೆ ಪಡಿಸುವ ಹಾಗೆ ಒಂದು ಹಾಡನ್ನು ಹಾಡಿಕೊಂಡು ಕರ್ತನ ನಮ್ಮನ್ನು ಮಹಿಮೆಪಡಿಸಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ಸಾಲದು ಏಸಯ್ಯ, ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ಸಾಲದು ಏಸಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡಿರುವೆ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡಿರುವೆ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದ್ದ ಏಸಯ್ಯ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದ್ದ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಯೇಸುವೇ, ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದೆ. ಪರಿಶುದ್ಧ ಆತ್ಮನಿಂದ ನನ್ನನ್ನು ತುಂಬಿಸಿರುವೆ. ನನ್ನಯ ಪಾಪಗಳ ಕ್ಷಮಿಸಿರುವೆ. ಯೇಸುವೇ, ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದೆ. ಪರಿಶುದ್ಧ ಆತ್ಮನಿಂದ ನನ್ನನ್ನು ತುಂಬಿಸಿರುವೆ. ನನ್ನಯ ಪಾಪಗಳ ಕ್ಷಮಿಸಿರುವೆ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಶಾಶ್ವತ ಪ್ರೇಮದಿಂದ ನನ್ನನ್ನು ಪ್ರೀತಿಸಿರುವೆ. ನನ್ನನ್ನು ಮಮತೆಯಿಂದ ಸೆಳೆದುಕೊಂಡ ಯೇಸುವೆ. ನಿನ್ನಂತೆ ನನ್ನನ್ನು ಮಾರ್ಪಡಿಸು.
ಶಾಶ್ವತ ಪ್ರೇಮದಿಂದ ನನ್ನನ್ನು ಪ್ರೀತಿಸಿರುವೆ, ನನ್ನನ್ನು ಮಮತೆಯಿಂದ ಸೆಳೆದುಕೊಂಡ ಯೇಸುವೆ, ನಿನ್ನಂತೆ ನನ್ನನ್ನು ಮಾರ್ಪಡಿಸು, ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్ಯ, ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ಸ್ತೋತ್ರ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య, ಮಹಿಮೆ యేసయ్య, ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య, ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಆತನನ್ನು ಪ್ರೀತಿಸುವಂಥ ಹೃದಯ ಪ್ರತಿಯೊಬ್ಬರಿಗೂ ಇರಬೇಕು. ಯಾಕಂದರೆ ದೇವರು ನಮ್ಮನ್ನು ಮೊದಲು ಪ್ರೀತಿ ಮಾಡಿದ್ದಾನೆ. ಸತ್ಯವಾದ ಹೇಳ್ತಿದ್ದೆ, ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದಂತೆ. ಲೋಕದಲ್ಲಿ ನಾವು ನೋಡುವಾಗ ಮನುಷ್ಯರ ಪ್ರೀತಿಗೆ ಒಂದು ಲಿಮಿಟ್ ಇದೆ. ಅದರ ಅನ್ಲಿಮಿಟೆಡ್ ಪ್ರೀತಿ ಯಾರ್ದಾದ್ರೂ ಇದ್ದರೆ ಅದು ಯೇಸು ಸ್ವಾಮಿಯ ಪ್ರೀತಿ. ಯಾಕಂದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ನಮ್ಮನ್ನು ಪ್ರೀತಿ ಮಾಡೋದು ಮಾತ್ರವಲ್ಲ, ತನ್ನ ಪ್ರಾಣವನ್ನೇ ಕೊಡೋದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಯಾರೆಲ್ಲ ಆತನ ನಂಬ್ತಾರೋ ಅವ್ರಿಗೆ ಅವ್ರನ್ನ ತನ್ನ ಮಗನಾಗಿ ಮಾಡಿಕೊಳ್ಳುವಂಥ ಒಳ್ಳೆ ದೇವರು ಯೇಸು ಸ್ವಾಮಿ ಆಗಿದ್ದಾರೆ. ಈ ಸಮಯದಲ್ಲಿ ಸ್ವಲ್ಪ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಈ ಮುಂಜಾನೆ ವೇಳೆಯಲ್ಲಿ ದೇವರು ತನ್ನ ಕೃಪೆಯಿಂದ ಈ ಒಂದು ಗಿಲ್ಗಲ್ ಆಫ್ ಸ್ಟೋನ್ ವತಿಯಿಂದ ಇಂದು ದೇವರ ವಾಕ್ಯವನ್ನು ಹಂಚುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಗಿಲ್ಗಲ್ ಆಫ್ ಸ್ಟೋನ್ ನಮ್ಮ ಸರ್ಕಲ್ ಒಂದು ಸ್ಟಾಫ್ಗಳಿಗೆ ನಾನು ಯೇಸು ಸ್ವಾಮಿ ನಾಮದಲ್ಲಿ ವಂದಿಸ್ತೇನೆ, ಮತ್ತು ನನ್ನನ್ನು ವಾಚ್ ಮಾಡ್ತಿರುವಂಥ ಪ್ರತಿಯೊಬ್ಬರಿಗೂ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯವನ್ನು ನೋಡ್ಕೊಳ್ಳೋಣ. ಈ ದಿನಗಳು ಕ್ರಿಸ್ಮಸ್ ದಿನಗಳಾಗಿದ್ದಾವೆ. ಪ್ರಪಂಚದ ಎಲ್ಲ ಕಡೆ ಯೇಸು ಕ್ರಿಸ್ತನ ಜನನವನ್ನು ನೆನಪು ಮಾಡಿಕೊಂಡು ದೇವರನ್ನ ಆರಾಧನೆ ಮಾಡುವಂಥ ತಿಂಗಳಲ್ಲಿ ನಾವಿದ್ದೇವೆ. ಪ್ರತಿ ದಿವಸನೂ ಕೂಡ ನಾವು ದೇವರನ್ನ ಆರಾಧನೆ ಮಾಡಬೇಕು. ಯಾಕೆಂದರೆ ಒಂದೊಂದು ದಿವಸವೂ ದೇವರು ತನ್ನ ಕೃಪೆಯಿಂದ ತನ್ನ ಕರುಣೆಯಿಂದ ನನಗೆ ಮತ್ತು ನಮಗೆ ಅನುಗ್ರಹ ಮಾಡುವವನಾಗಿದ್ದಾನೆ. ಈ ದಿನವನ್ನು ದೇವರು ನಮಗೆ ಕೊಟ್ಟಿರುವಾಗ ನಾವು ಆತನ ಪ್ರೀತಿಯನ್ನು, ನಾವು ಆತನ ಒಂದು ದಯೆಯನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಲೂಕನ ಬರೆಸುವ ವಾರ್ತೆ 1ನೇ ಅಧ್ಯಾಯ 26ನೇ ವಚನದಿಂದ 38 ವಚನದವರೆಗೆ ನಾವು ದೇವರ ವಾಕ್ಯವನ್ನು ಓದಿಕೊಂಡು ನಾವು ಧ್ಯಾನ ಮಾಡಿಕೊಳ್ಳೋಣ. 6ನೇ ತಿಂಗಳಿನಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದ್ದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನ ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನ ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದ್ದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ಆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮನು ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗ ನೆನೆಸಿಕೊಳ್ಳುವುದು. ಮತ್ತು ನಿನ್ನ ಬಂಧುವಾದ ಎಲಿಜಬೆತಳಿದ್ದಾಳಲ್ಲ, ಆಕೆಯೂ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ. ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ 6ನೇ ತಿಂಗಳು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಆಗ ಮರಿಯಳು, ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆಯೇ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಆಕೆ ಬಳಿಯಿಂದ ಹೊರಟು ಹೋದನು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇಂದ ವಾಕ್ಯ ಭಾಗದಿಂದ ನಾವು ನೋಡಿಕೊಳ್ಳೋಣ. ಈ ದಿನದಲ್ಲಿ ಈ ವಾಕ್ಯದ ಒಂದು ಶೀರ್ಷಿಕೆ ಏನಿದೆ ಅಂದರೆ, ದೇವರ ದಯೆ ಹೊಂದಿದ ಮರಿಯಳು ಎಂಬುದಾಗಿ. ದೇವರ ದಯೆ ಹೊಂದಿದ ಮರಿಯಳು. ನೋಡ್ರಿ, ದೇವರು ಅನಾದಿ ಕಾಲದಲ್ಲಿ ಈ ಜಗತ್ತನ್ನು ಸೃಷ್ಟಿ ಮಾಡಿದಾಗ ಆ ಜಗತ್ತಿನ ಜೊತೆಗೆ ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ಸೃಷ್ಟಿ ಮಾಡ್ತಾನೆ. ಮನುಷ್ಯರು ಆತನ ಜೊತೆಗೆ ಸದಾಕಾಲ ಇರಬೇಕೆಂದಾಗಿ ತಂದೆಯಾದ ದೇವರು ಬಯಸ್ತಾರೆ. ಅಥವಾ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ
ಪರಮಾತ್ಮನು ತನ್ನ ಜೊತೆಗೆ ತನ್ನ ಮಕ್ಕಳು ಇರಬೇಕೆಂಬುದಾಗಿ ಬಯಸ್ತಾನೆ. ಅದಕ್ಕೋಸ್ಕರ ಅವ್ರನ್ನ ಒಂದು ತೋಟದಲ್ಲಿ ಇರಿಸಿ ಅವ್ರ ಜೊತೆಗೆ ಒಡನಾಟ ಮಾಡ್ತಾ ಮುಂಜಾನೆ ಮತ್ತು ಸಾಯಂಕಾಲ ಅವ್ರನ್ನ ಯೋಗಕ್ಷೇಮಗಳನ್ನ ಯೋಚನೆ ಅವ್ರನ್ನ ಆರೈಕೆ ಮಾಡ್ತಾ ಅವ್ರ ಜೊತೆಗೆ ಒಂದು ಫೆಲೋಶಿಪ್ ಬೆಳೆಸ್ತಾನೆ, ಅನ್ಯೋನ್ಯತೆ ಬೆಳೆಸ್ತಾನೆ. ಆ ಫೆಲೋಶಿಪ್ದಲ್ಲಿ ಬೆಳೆಸುವಾಗ ಅವರಿಗೆ ಒಂದು ಆಜ್ಞೆ ಕೊಡ್ತಾನೆ. ಆ ಆಜ್ಞೆ ಏನಪ್ಪ ಅಂದರೆ, ಈ ಮರದ ಮಧ್ಯದಲ್ಲಿರುವಂಥ ಈ ಒಳ್ಳೆದರ ಕೆಟ್ಟದ ಹಣ್ಣನ್ನು ಹುಟ್ಟಿಸುವ ಮರದ ಹಣ್ಣನ್ನು ನೀವು ತಿನ್ನಲೇಬಾರ್ದೆಂದಾಗಿ ದೇವರು ಅವ್ರಿಗೆ ಒಂದು ಅಪ್ಪಣೆ ಕೊಡ್ತಾನೆ. ಆದರೆ ದೇವರು ಏನಾದರೂ ಒಂದು ಹೇಳಬೇಕಾದ್ರೆ ದೇವರು ತನ್ನ ಚಿತ್ತವನ್ನು ನೆರವೇರಿಸೋದಕ್ಕಾಗಿಯೇ ಹೇಳ್ತಾನೆ ಮತ್ತು ನಮ್ಮ ಸುಕ್ಷೇಮಕ್ಕಾಗಿಯೇ ಹೇಳ್ತಾನೆ. ಆದ್ದರಿಂದ ಆದಾಮ ಹವ್ವಳೆಂಬ ಒಂದು ತನ್ನ ಸ್ವರೂಪದಲ್ಲಿರುವಂಥ ಆ ಮನುಷ್ಯರು ಆ ದೇವರೊಟ್ಟಿಗೆ ನಿಕಟವಾಗಿರಬೇಕಾದ್ರೆ ದೇವರು ಹೇಳಿದ ಮಾತನ್ನು ಅವ್ರು ಕೇಳಬೇಕಾಗಿತ್ತು. ಆದರೆ ಏನಾಯಿತು, ಆ ಒಂದು ಸೈತಾನನು ಸರ್ಪದ ವೇಷದಲ್ಲಿ ಬಂದು ಅವರೊಟ್ಟಿಗೆ ಮಾತನಾಡಿ ಅವ್ರಿಗೆ ಹಣ್ಣನ್ನು ತಿನ್ನೋದಕ್ಕಾಗಿ ವಂಚಿಸಿ ಹಣ್ಣು ತಿನ್ನುವಂತೆ ಮಾಡುವಾಗ ಹಣ್ಣವರು ತಿನ್ನುವಾಗ ಅವರು ತಪ್ಪುಗಳನ್ನು ಮಾಡ್ತಾರೆ. ಆದರೆ ಆ ತಪ್ಪುಗಳನ್ನು ಮಾಡುವಾಗ ಆ ತಪ್ಪನ್ನು ಒಪ್ಕೊಳ್ಳೋ ಬದಲಿ ಅವರು ಒಬ್ಬರ ಮೇಲೆ ಒಬ್ಬರು ತಪ್ಪನ್ನು ಹಾಕುವಾಗ ದೇವರಿಗೆ ಕೋಪ ಬಂದು ದೇವರು ಆ ತೋಟದಿಂದ ಹೊರಗಡೆ ಹಾಕ್ತಾನೆ. ಅಲ್ಲಿಂದ ಮನುಷ್ಯರ ಕಷ್ಟಗಳು ಪ್ರಾರಂಭವಾಗ್ತವೆ, ಅಲ್ಲಿಂದ ಪಾಪ ಪ್ರಾರಂಭ ಆಗ್ತದೆ. ಪಾಪ ಅಂದರೆ ಏನಂತಂದ್ರೆ ನಾನು ನಿಮಗೆ ಹೇಳಬೇಕಂದ್ರೆ, ಪಾಪ ಅಂದರೆ ದರೋಡೆ ಮಾಡೋದು, ಕೊಲೆ ಮಾಡೋದು ಅಷ್ಟೇ ಪಾಪ ಅಲ್ಲ, ಬೇರೆ ದೇವರ ಮಾತುಗಳಿಗೆ ಅವಿಧೇಯರಾಗಿ ನಡ್ಕೊಳ್ಳುವುದು ಪಾಪ. ಆ ಪಾಪ ಮಾಡಿದಂಥ ಪ್ರತಿ ಮನುಷ್ಯನು ಸಾಯಲೇಬೇಕೆಂಬುದಾಗಿ ದೇವರ ನಿರ್ಣಯ. ಅದಕ್ಕೆ ದೇವರು ಹೇಳಿದ್ರೆ ನೀವು ಇದನ್ನು ಮುಟ್ಲಬಾರ್ದು ತಿನ್ನಲಬಾರ್ದು ಅಂತ ಹೇಳಿದಂಥ ಒಂದು ಆಜ್ಞೆಯನ್ನು ಅವರು ಮೀರಿದ್ರಿಂದ ದೇವರ ಕೋಪನವರು ಕೂಡಿಸ್ಕೊಂಡ್ರು. ಅದರ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂತು. ಅವರು ಅಲ್ಲಿಂದ ಅವರು ಜನ್ರೇಷನ್ ಅವರು ಆದಮ್ಮ ಅವರಿಂದ ಮಕ್ಕಳು ಹುಟ್ಟಿದ್ರು, ಅವ್ರ ಮಕ್ಕಳು ಹುಟ್ಟಿದ್ರು. ಹೀಗೆ ಅವ್ರು ಹುಟ್ಟುವಾಗ ಅವರೊಳಗಿರುವಂಥ ಪಾಪ ಅದು ಬೆಳೀತಾ ಬಂತು. ದೇವರು ಅವ್ರು ನೋಡುವಾಗ ಆ ಮನುಷ್ಯರ ವಿಷಯದಲ್ಲಿ ದೇವರು ಭಾಳ ಬೇಸರ ಮಾಡಿಕೊಂಡ್ರು. ಆ ದಿನಗಳಲ್ಲಿ ಅನಾದಿ ಕಾಲದಲ್ಲಿ ದೇವ್ರು ಏನು ಮಾಡಿದ್ರು ಅಂದರೆ, ಈ ಭೂಮಿಯನ್ನು ನಾನು ನಾಶ ಮಾಡಿಬಿಡ್ಬೇಕಂತ ಭೂಮಿಯಲ್ಲಿರುವಂಥ ಎಲ್ಲವನ್ನ ನಾಶ ಮಾಡ್ಕೊಂತ ದೇವರು ಯೋಚನೆ ಮಾಡಿದರು. ಆದರೆ ಆ ಅನಾದಿ ಕಾಲದಲ್ಲಿ ದೇವರು ತನ್ನ ಕೃಪೆಯನ್ನು ಒಬ್ಬ ವ್ಯಕ್ತಿಗೆ ಸೇರಿಸ್ತಾರೆ. ಆತನ ಹೆಸರು ನೋಹ. ಯಾಕೆಂದರೆ ಆ ಕಾಲದಲ್ಲಿ ಆ ಒಂದು ಪಾಪ ಹೆಚ್ಚಾಗಿರುವಂಥ ಕಾಲದಲ್ಲಿ ನೋಹ ದೇವರಿಗೆ ಭಯಭಕ್ತಿಯಿಂದ ನಡ್ಕೊಳ್ತಿರೋದನ್ನು ದೇವ್ರು ಕಂಡು ಅವನನ್ನು ದೇವ್ರು ಆರಿಸ್ಕೊಂಡು ಅವನಿಗೆ ದೇವ್ರ ದಯ ದೊರಕುವಂತೆ ಮಾಡ್ತಾರೆ. ಯಾಕಂದರೆ ಆದಿಕಾಂಡ 6ನೇ 8ನೇ ವಚನ ಇರ್ತೈತಿ, ನೋಡ್ಕೊಳ್ಳೋಣ. ಆದಿಕಾಂಡ 6ನೇ 8ನೇ ವಚನದಲ್ಲಿ ಇದನ್ನ ಯಾಕೆ ಹೇಳ್ತಂದ್ರೆ, ದೇವರ ದಯ ಆ ದಿನದಲ್ಲಿ ನೋಹನಿಗೆ ಬಂದಿದ್ದರಿಂದ ದೇವರು ತನ್ನ ಕೃಪೆಯಿಂದ ಆ ಒಂದು ಜಲಪ್ರಳಯದಿಂದ ದೇವರು ಆ ನೋಹನನ್ನು ಕಾಪಾಡೋದನ್ನು ನಾವು ನೋಡ್ತೇವೆ. ಈ ದಿನಗಳಲ್ಲಿ ಕೂಡ ನಮಗೆ ದೇವರ ದಯ ಇದ್ದರೆ ನಮಗೆ ಬರಲಿಕ್ಕಿರುವಂಥ ಮುಂದಿನ ದಿನಗಳಲ್ಲಿ ಮುಂದಿನ ಸಮಯಗಳಲ್ಲಿ ಬರಲಿಕ್ಕಿರುವಂಥ ದೊಡ್ಡ ಅನಾಹುತದಿಂದ ದೇವರು ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತರಾಗಿದ್ದಾರೆ. ಆದರೆ ವಾಕ್ಯ ಹೇಳ್ತದೆ 8ನೇ ವಚನದಲ್ಲಿ, ಆದರೆ ನೋಹನಿಗೆ ಯೆಹೋವನ ದಯೆ ದೊರಕಿತು. ಈ ದೇವರ ದಯ ಯಾರಿಗೆ ದೊರಕ್ತೈತೆ ರೀ, ಅವರು ಬಹಳ ಧನ್ಯರು. ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ಏನೆಲ್ಲ ಆಗಬಹುದು, ಅದರ ದೇವ್ರ ದಯ ನಿಮ್ಮ ಮೇಲೆ ಇತ್ತಂದರೆ ನಿಮ್ಗೆ ಯಾವ ಹಾನಿ ಆಗೋದಿಲ್ಲ. ಯಾಕಂದರೆ ದೇವರ ಕಣ್ಣುಗಳು ನಿಮ್ಮ ಮೇಲೆ ಇರೋದ್ರಿಂದ ನಿಮಗೆ ಹಾನಿ ಆಗೋದಕ್ಕೆ ದೇವರು ಬಿಡೋದಿಲ್ಲ. ಯಾಕಂದ್ರೆ ದೇವ್ರು ನಿಮ್ಮನ್ನು ಪ್ರೀತಿಸ್ತಾನೆ, ದೇವ್ರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ, ದೇವ್ರು ನಿಮ್ಮನ್ನು ಕರುಣಿಸಿದ್ದಾನೆ. ಯಾಕೆ ಕರುಣಿಸಿದ್ದಾನೆ, ಯಾಕೆ ನಿಮ್ಮನ್ನು ಪ್ರೀತಿಸಿದ್ದಾನೆ, ಯಾಕೆ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಅಂದರೆ, ಆತನ ಜೊತೆಯಾಗಿ ದೇವರ ಜೊತೆಯಾಗಿ ನಾನು ಮತ್ತು ನೀವುಗಳು ನಡಿಬೇಕೆಂದಾಗಿ ದೇವರನ್ನು ಆರಿಸ್ಕೊಂಡಿದ್ದಾನೆ. ನೋಡ್ರಿ, ಆ ಅನಾದಿ ಕಾಲದಲ್ಲಿ ಪಾಪ ಹೆಚ್ಚಾದಾಗಿ ಕೂಡ ಎಲ್ಲವನ್ನು ನಾಶ ಮಾಡಬೇಕೆಂದ ದೇವರು ತೀರ್ಮಾನ ಮಾಡಿದಾಗಿಯೂ ಕೂಡ ದೇವರು ಆ ದಿನದಲ್ಲಿ ನೋಹನನ್ನು ಕಾಪಾಡಿದಂತೆ. ನೋಹನಿಗೆ ಒಂದು ಕೆಲಸ ಕೊಟ್ಟು ಆ ಒಂದು ಹಡಗ ಕಟ್ಟಲಿಕ್ಕೆ ಹೇಳಿ ಆತನ ಮಾತಿಗೆ ಯಾರು ವಿಧೇಯರಾಗ್ತಾರೋ ಆ ಹಡಗದ ಮೂಲಕವಾಗಿ ಆ ಜನರನ್ನು ರಕ್ಷಣೆ ಮಾಡಬೇಕು ದೇವ್ರ ಸಂಕಲ್ಪ ಇತ್ತು. ಆದರೆ ಆ ದಿನಗಳಲ್ಲಿ ನೋಹನ ಮಾತು ಯಾರು ಕೇಳಲಿಲ್ಲ. ಆದರೆ ಅವ್ರು ಕೇಳದೇ ಇರೋರೆಲ್ಲ ಆ ಜಲಪ್ರಳಯದಿಂದ ನಾಶವಾಗಿ ಹೋದರು ಪ್ರೇರೆ. ಅದೇ ರೀತಿಯಲ್ಲಿ ದೇವರು 8 ಜನ ಅವನ ಕುಟುಂಬದವರು 8 ಜನದಿಂದ ಹಿಡ್ಕೊಂಡು ಮತ್ತೆ ದೇವರು ಆ ಸಂತತಿಯನ್ನು ಆಶೀರ್ವಾದ ಮಾಡಿದರು. ಬಹುಸಂಖ್ಯಾತರಾಗಿ ಹೆಚ್ಚಿರಿ ಅಂತ ಹೇಳಿ ಅವ್ರನ್ನ ಆಶೀರ್ವಾದ ಮಾಡಿದ್ರು. ಆದರೆ ಜನರು ಅದೇನಂತಾರಲ್ಲ, ನಾಯಿಬಾಲ ಡೊಂಕೆಯಿಂದಾಗಿ ಆ ಪಾಪದಲ್ಲಿ ಅವರು ಮುಂದುವರಿತಾ ಬಂದರು. ಶೇಮ್ ಹಾಮ ಎಪ್ಪತ್ತೆಂಬ ಒಂದು ನೋಹನ ಮಕ್ಕಳು ಅವ್ರ ಮಕ್ಕಳು ಬರುವಾಗ ಅವ್ರ ಪಾಪದಲ್ಲಿ ಮುಂದುವರೆದ್ರು. ಹೀಗಾಗಿ ದೇವರ ಕೋಪ ಇನ್ನೂ ಹೆಚ್ಚಾಯಿತು. ಸೊದೋಮ್ ಪಟ್ಟಣದಲ್ಲಿ ನೋಡುವಾಗ ಅಲ್ಲಿ
ಬಹಳ ಕೆಟ್ಟ 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 ಕಾರ್ಯಗಳು ಅಲ್ಲಿ ನಡೀತದೆ ಅಂದ್ರೆ ದೇವರಿಗೆ ಕೋಪ ಬಂದು ಆ ಬೆಂಕಿಯ ಮಳೆಯಿಂದ ಆ ಬೆಂಕಿ ಗಂಧಕಗಳಿಂದ ಆ ಒಂದು ಪಟ್ಟಣವನ್ನೇ ದೇವ್ರು ನಾಶ ಮಾಡಬೇಕು ತೀರ್ಮಾನ ಮಾಡಿದರು. ಆದರೆ ಅಲ್ಲಿ ಒಬ್ಬ ಅಬ್ರಹಾಮನನ್ನು ದೇವ್ರು ಕರೆದಾಗ ಅಬ್ರಹಾಮನ ದೇವ್ರ ವಿಧೇಯನಾಗಿರುವಾಗ ಅಬ್ರಹಾಮ ತನ್ನ ಒಂದು ತಮ್ಮನ ಮಗ ಲೋಟನ್ಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರ ಅವನ ನೀತಿವಂತನ ಪ್ರಾರ್ಥನೆ ಕೇಳಿ ಅಬ್ರಹಾಮನ ಪ್ರಾರ್ಥನೆ ಕೇಳಿ ಲೋಟನ್ ಕಾಪಾಡಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಒಂದು ಕಂಡೀಷನ್, ಅಲ್ಲಿ ಕೂಡ ಒಂದು ಕಂಡೀಷನ್, ದೇವ್ರ ದಯ ಹೊಂದಿದ್ದಾರೆ, ಅದರ ಒಂದು ಕಂಡೀಷನ್. ಏನು ಕಂಡೀಷನ್? ನಾವು ಇನ್ನು ಯಾವುದೇ ಕಾರಣಕ್ಕೂ ನೀವು ಸೊದೋಮ್ ಗೊಮೋರನ ಹಿಂದೆ ನೋಡಬೇಡ್ರಿ ಅಂತ ದೇವರು ಆ ಕುಟುಂಬಕ್ಕೆ ಒಂದು ಕಂಡೀಷನ್ ಇಟ್ಟರು. ಆದರೆ ಲೋಟ ಮತ್ತು ಆತನ ಹೆಣ್ಣು ಮಕ್ಕಳು ಆತನ ಹೆಂಡತಿ ಓಡುತ್ತಾ ಇದ್ದಾರೆ, ಅಲ್ಲಿ ನಾಶನ ಉಂಟಾಗ್ತಾ ಇದೆ. ಆದರೆ ಲೋಟನ ಹೆಂಡತಿ ಅವಳು ಹಿಂತಿರುಗಿ ನೋಡುವಾಗ ಆ ಒಂದು ರಕ್ಷಣೆನ ಕಳ್ಕೊಳ್ತಾಳೆ. ಪ್ರಿಯರೇ, ಈ ವಾಕ್ಯವನ್ನು ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ದೇವರ ದಯದಿಂದ ದೇವರು ರಕ್ಷಣೆ ಕೊಡೋದಕ್ಕಾಗಿ ಕರಿತಾ ಇದ್ದಾನೆ, ಕಾಪಾಡಲಿಕ್ಕೆ ಕರಿತಾ ಇದ್ದಾನೆ, ಅವ್ರನ್ನ ಉದ್ಧಾರ ಮಾಡಲಿಕ್ಕೆ ಕರಿತಾ ಇದ್ದಾನೆ. ಆದರೆ ಅನೇಕರು ದೇವರಕ್ಕಿಂತ ಹೆಚ್ಚಾಗಿ ಈ ಲೋಕದ ಸಂಗತಿಗಳನ್ನೇ ಪ್ರೀತಿ ಮಾಡುತ್ತಾ ಇರೋದ್ರಿಂದ ಆ ರಕ್ಷಣೆನ ಕಳ್ಕೊಳ್ತಾ ಇದ್ದಾರೆ. ನೋಡ್ರಿ, ದೇವರು ಹಂಗೆ ಬರ್ತಾ ಬರ್ತಾ ದೇವರು ಪ್ರವಾದಿಗಳನ್ನು ಕಳಿಸಿದರು. ಮೋಶೆ ಅಂತ ಪ್ರವಾದಿಗಳನ್ನು ಕಳಿಸಿದರು, ಸಮುವೇಲ್ ಅಂತ ಪ್ರವಾದಿಗಳನ್ನು ಕಳಿಸಿದರು, ಯೆಶಾಯನಂಥ ಪ್ರವಾದಿಗಳನ್ನು ಕಳಿಸಿದರು, ದೊಡ್ಡ ದೊಡ್ಡ ಪ್ರವಾದಿಗಳು, ಯೆರೆಮೀಯ ಅಂತ ಪ್ರವಾದಿಗಳನ್ನು ಕಳಿಸಿದರು. ಈ ಪ್ರವಾದಿಗಳಂದರೆ ದೇವರ ಒಂದು ಚಿತ್ತವನ್ನು ಈ ಜನರಿಗೆ ಸಾರ್ತಾ ಇದ್ರು. ಪಾಪ ಮಾಡಬೇಡ್ರಿ, ದೇವ್ರ ಕಡೆ ತಿರ್ಕೊಳ್ರಿ, ಪಾಪ ಮಾಡಬೇಡ್ರಿ, ದೇವ್ರ ಕಡೆ ತಿರ್ಕೊಳ್ರಿ, ಪಾಪ ಮಾಡಬೇಡ್ರಿ, ದೇವ್ರ ಕಡೆ ತಿರ್ಕೊಳ್ರಿ, ದೇವ್ರ ಕೋಪನ ಕೂಡಿಸಿಟ್ಕೊಳ್ಬೇಡ್ರಿ ಅಂತ ಎಲ್ಲ ಹೇಳ್ತಾ ಇದ್ದಾಗಲೂ ಅವ್ರು ಪಾಪ ಮಾಡ್ತಾ ಮುಂದುವರಿತಾ ಬಂದರು. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಅದಕ್ಕೆ ಅಲ್ಲಿ ಪ್ರವಾದಿ ಆಗಿರುವಂಥ ಯೆಶಾಯ ಆತನ ಮೂಲಕ ದೇವ್ರು ಮಾತಾಡ್ತಾರೆ, ತನ್ನ ಸ್ವಹಸ್ತವೇ ತನಗೆ ಆಧಾರವಾಯಿತು ಅಂತ ಬರೆಯಲ್ಪಟ್ಟಿದೆ. ಅಂದರೆ ನಮ್ಮನ್ನು ರಕ್ಷಣೆ ಮಾಡೋಕ್ಕೋಸ್ಕರ ದೇವರು ಮಾನವನಾಗಿ ಲೋಕಕ್ಕೆ ಬರಬೇಕೆಂಬ ಯೋಜನೆಯನ್ನು ಅನಾದಿ ಕಾಲದಲ್ಲಿ ಆ ಪ್ರವಾದಿಗಳ ಮೂಲಕವಾಗಿ ಹೇಳಿಸಿದ್ರು. ಈ ಅನಾದಿ ಕಾಲದಲ್ಲಿ ನುಡಿಯಲ್ಪಟ್ಟಂಥ ಎಲ್ಲ ಪ್ರವಾದನೆಗಳು ಮಧ್ಯ ಕಾಲದಲ್ಲಿ ಅಂದರೆ 2000 ವರ್ಷದ ಕೆಳಗಡೆ ಯೇಸು ಸ್ವಾಮಿ ಬರೋದ್ರ ಮೂಲಕವಾಗಿ ಅದನ್ನು ನೆರವೇರ್ಪಡೋದನ್ನು ನಾನು ನೋಡ್ತೇವೆ. ನೋಡ್ರಿ, ಯೇಸು ಸ್ವಾಮಿ ದೇವರಾಗಿರುವಂಥ ದೇವರು ಮನುಷ್ಯ ಕುಮಾರನಾಗಿ ಬರಬೇಕಾದ್ರೆ ಆತನಿಗೆ ಒಂದು ಹೆಸರು ಕೊಡಲ್ಪಡಬೇಕಾಗಿತ್ತು. ಆ ಹೆಸರು ಕೊಡೋದಕ್ಕಾಗಿ ಮತ್ತು ಆ ಒಂದು ದೇವರು ಮನುಷ್ಯ ಕುಮಾರನಾಗಿ ಬರೋದಕ್ಕಾಗಿ ಒಬ್ಬ ಸ್ತ್ರೀಯನ್ನು, ಒಬ್ಬ ಕನ್ನಿಕೆಯನ್ನು ದೇವರು ಆರಿಸ್ಕೊಳ್ತಾರೆ. ಸ್ತ್ರೀ ಅಲ್ಲ, ಒಬ್ಬ ಕನ್ನಿಕೆ. ನೋಡ್ರಿ, ಇಬ್ರಿಯರ ಪತ್ರಿಕೆ 2:14 ಹೇಳ್ತೈತಿ, ಮಕ್ಕಳು ರಕ್ತ ಮಾಂಸಧಾರಿಗಳಾದ್ದರಿಂದ ಆತನ ಅವರಂತೆಯೇ ಆದರಂತೆ. ಈ ಲೋಕದಲ್ಲಿ ಮಾನವ ಕುಲವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಒಂದು ಮಹಿಳೆಯನ್ನು, ಒಬ್ಬ ಪುರುಷನನ್ನು, ಒಬ್ಬ ಯವನಸ್ಥನನ್ನು ಒಂದು ಸ್ತ್ರೀ ಪುರುಷರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ದೇವರು ತನ್ನ ಸಾಮ್ರಾಜ್ಯವನ್ನು ಅಂದರೆ ಪರಲೋಕದ ಸಂಸ್ಥಾನವನ್ನು ಬಿಟ್ಟು ಈ ಲೋಕಕ್ಕೆ ಬರಬೇಕಾಯ್ತು. ಈ ಲೋಕಕ್ಕೆ ಸಡನ್ಲಿ ಬರಲಿಲ್ಲ, ಅದ್ರ ಮುಂಚಿತವಾಗಿ ಪ್ರವಾದನಾತ್ಮಕವಾಗಿ ಜನರೊಟ್ಟಿಗೆ ದೇವರು ನುಡಿದರು. ಯಾವ ರೀತಿ ನೋಹನ ಕಾಲದಲ್ಲಿ ಜಲಪ್ರಾಳಯದಿಂದ ನಾಶ ಆಗ್ತೈತಿ, ಬಂದು ನೀವು ನನ್ನ ಹಡಗಿನಲ್ಲಿ ಬರ್ರಿ ಅಂತ ಹೇಳಿ ಕರೆಯುವಾಗ ಜನ ಲಕ್ಷ್ಯ ಕೊಡಲಿಲ್ಲ. ದೇವರು ತನ್ನ ಕಾರ್ಯವನ್ನು ಸಾಬೀತುಪಡಿಸ್ಬೇಕಂದ್ರೆ ಎಲ್ಲರನ್ನ ಆರಿಸ್ಕೊಳ್ಳಲ್ಲ, ಅದರಲ್ಲಿ ನೀತಿವಂತರನ್ನ ಕೆಲವೊಬ್ಬರನ್ನ ದೇವರು ಆರಿಸ್ಕೊಂಡು ಅವ್ರ ಬಲವಾಗಿ ಪರಲೋಕದ ದೇವರ ಚಿತ್ತವನ್ನು ಈ ಭೂಲೋಕದ ಜನರಿಗೆ ದೇವರು ತಿಳಿಸ್ತಾನೆ. ಆದರೆ ಭೂಲೋಕದ ಜನರು ದೇವ್ರಿಗಿಂತ ಹೆಚ್ಚಾಗಿ ಈ ಲೋಕವನ್ನು ಪ್ರೀತಿ ಮಾಡೋದಾಗಿದ್ರೆ ಅವ್ರ ಕಣ್ಣುಗಳು ಆತ್ಮಿಕ ಕುರುಡುತನದಲ್ಲಿ ಇರ್ತವೆ, ಆತ್ಮಿಕ ಕಿವುಡುತನದಲ್ಲಿರ್ತದೆ. ಹೀಗಾಗಿ ದೇವರ ಮಾತುಗಳು ಅವ್ರಿಗೆ ಅವರು ದೇವರ ಮಾತುಗಳಿಗೆ ಲಕ್ಷ್ಯ ಕೊಡಲಿಕ್ಕೆ ಮನಸ್ಸನ್ನು ಒಪ್ಪಿಸಿಕೊಡೋದಿಲ್ಲ ಪ್ರೇರೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಈ ಹೊತ್ತು ಎಂಬ ಇರುವಂಥ ದಿನದಲ್ಲಿ ನಿಮ್ಮ ಹೃದಯಗಳನ್ನು ಕಠಿಣ ಮಾಡ್ಕೊಳ್ಬೇಡ್ರಿ, ದೇವ್ರ ಕಡೆ ತಿರುಗಿ ಕೊಡ್ರಿ ಅಂತ ಬರೆಯಲ್ಪಟ್ಟಿದೆ. ನಾವು ಕೂಡ ನನ್ನ ವಾಕ್ಯವನ್ನು ಕೇಳಿಸ್ಕೊಂತ ನಿಮಗೂ ದೇವರ ಆತ್ಮ ಹೇಳುವಂಥ ಮಾತು, ನಿಮ್ಮ ಹೃದಯಗಳನ್ನು ಕಠಿಣ ಮಾಡ್ಕೊಳ್ಬೇಡ್ರಿ. ಯಾಕೆಂದರೆ ದೇವ್ರು ಹೇಳಿರುವಂಥ ಎಲ್ಲ ಒಂದು ವಾಕ್ಯಗಳು ನೆರವೇರಲ್ಪಡ್ತಾ ಬರ್ತಾ ಇದ್ದಾವೆ. ಇನ್ನು ಕೆಲವು ಕ್ಷಣಗಳು ಅಂತ ನಾವು ಹೇಳ್ಬೋದು, ನಾವು ನೆನೆಸ್ಲಿಕ್ಕೆ ಆಗೋದಿಲ್ಲ. ಅಷ್ಟರೊಳಗಾಗಿ ನಮ್ಮನ್ನು ಜಗತ್ತನ್ನು ಉಂಟು ಮಾಡಿದ ಸೃಷ್ಟಿಕರ್ತನು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಆದರೆ ಯಾರು ಸಿದ್ಧರಾಗಿರ್ತಾರೋ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಅವರು ಸಿದ್ಧರಾಗಿರೋಂಥ ಗೊತ್ತಾಗಬೇಕಂದ್ರೆ ದೇವರ ಆತ್ಮ ಅವ್ರ ಹೃದಯದ ಒಳಗಡೆ ಕಾರ್ಯ ಮಾಡಬೇಕು. ಅಂದರೆ ಮರಿಯಳ ಹತ್ರ ಬಂದಂಥ ದೇವದೂತ ನಮಗೂ ಕೂಡ ಆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬರ್ತಾನೆ. ಅದು ಎಲ್ಲರಿಗೂ ಬರಲ್ಲ. ಯಾರು ದೇವರ ದಯ ಹೊಂದಿರ್ತಾರೋ ಅವರು ಎರಡನೇ ಸರಿ ಏಸನ್ ಬರುವಾಗ ಅದು ರ್ಯಾಪ್ಚರ್ ಅಂತ ಹೇಳ್ತಾರೆ, ಅಥವಾ ಕಣ್ರಪ್ಪೆ ಬಡಿಯಷ್ಟೊಳಗಡೆ ಎತ್ತಲ್ಪಡ್ತಾರೆ ಅಂದಾಗ ಹೇಳ್ತಾರೆ, ವಾಕ್ಯ ಬರೆಯಲ್ಪಟ್ಟಿದೆ. ನೀನು ನಾನು ಆ ದೇವ್ರ ದಯೆಯನ್ನು ಹೊಂದಿದ್ರೆ ನಾವು ಕಣ್ರಪ್ಪೆ ಬಡಿಯಷ್ಟೊಳಗಡೆ ಎತ್ತಲ್ಪಡ್ಲಿಕ್ಕಿದ್ದೇವೆ.
ಒಂದು ಒಂದು ಅನಾದಿ ಕಾಲದಲ್ಲಿ ಜಲಪ್ರಳಯದಿಂದ ಆ ಒಂದು 40 ದಿವಸ ಮಳೆಯಿಂದ ದೇವ್ರ ಭೂಮಿಯಲ್ಲಿರುವಂಥ ಎಲ್ಲರನ್ನು ನಾಶ ಮಾಡಿದ ಪ್ರೇರೆ. ಆದ್ರೆ ಯಾರು ವಿಧೇಯರಾದರೋ ಅವ್ರನ್ನ ನೋಹನನ್ನ ತನ್ನ ಕುಟುಂಬ 8 ಜನನ ಕಾಪಾಡಿದ್ರು. ಮತ್ತು ಲೋಟನನ್ನ ತನ್ನ ಮಕ್ಕಳನ್ನ ದೇವ್ರು ಕಾಪಾಡಿದ್ರು. ಹಾಗೆ ನಾವು ಬರಬೇಕಾದ್ರೆ ಐಗುಪ್ತದಲ್ಲಿರುವಂಥ ಇಸ್ರಾಯೇಲರನ್ನ ಮೋಶೆ ಮೂಲಕ ದೇವ್ರು ಕಾಪಾಡಿದ್ರು. ಆದ್ರ ಅನಾದಿ ಕಾಲದಿಂದ ಇಲ್ಲಿವರೆಗೆ ನೋಡುವಾಗ ಒಂದಲ್ಲ ಒಂದು ರೀತಿ ದೇವರು ತನ್ನ ಜನರನ್ನ ಕಾಪಾಡ್ಕೊಳ್ತಾನೆ ಬರ್ತಾನೆ. ಆದರೆ ಜನರೇ ದೇವರಿಗೆ ಭಯವಿಲ್ಲದೇ ನಾಶವಾಗಿ ಹೋಗ್ತಾ ಇದ್ದಾರೆ. ಈ ದಿನದಲ್ಲಿ ನಾವುಗಳು ನಾಶವಾಗಬಾರ್ದ್ರಿಂದಾಗಿ ದೇವ್ರ ಕರಿಬೇಕಿದೆ. ಜಗತ್ತನ್ನೇ ರಕ್ಷಣೆ ಮಾಡೋದಕ್ಕೋಸ್ಕರ ದೇವರೇ ಮನುಷ್ಯ ಕುಮಾರನಾಗಿ ಬರೋದಕ್ಕೋಸ್ಕರ ಒಬ್ಬ ಕನ್ನಿಕೆಯನ್ನು ಆರಿಸ್ಕೊಳ್ತಾನೆ. ಆ ಕನ್ನಿಕೆಯ ಬಳಿಗೆ ಮರಿಯಳೆಂಬ ಆ ಕನ್ನಿಕೆಯ ಬಳಿಗೆ ದೇವರು ತನ್ನ ದೂತನಾಗಿರುವಂಥ ಗಬ್ರಿಯಲನ್ನ ಕಳಿಸಿಕೊಡ್ತಾನೆ ಪ್ರೇರೆ. ಕಳಿಸಿಕೊಟ್ಟು ಹೇಳಿದಂಥ ಮೊದಲೇ ಮಾತು ವಾಕ್ಯ ಬರೆಯಲ್ಪಟ್ಟಿದೆ 25ನೇ ವಚನದಲ್ಲಿ. ಆ ದೂತನ ಆಕೆಯ ಬಳಿಗೆ ಬಂದು, ದೇವರ ದಯ ಹೊಂದಿದವಳೆ ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳುವಾಗ ಅವಳು ಆಶ್ಚರ್ಯಚಕಿತಳಾಗ್ತಾಳೆ. ಏಕೆಂದರೆ ಅವಳು ಆ ಅನುಭವದಲ್ಲಿ ಅಲ್ಲಿವರೆಗೂ ಹೋಗಿರಲಿಲ್ಲ. ಆದರೆ ಆ ದೇವದೂತನ ಬಂದು ಹೇಳುವಾಗ ನಿನಗೆ ಶುಭವಾಗಲಿ, ದೇವ್ರು ನಿನ್ನ ಸಂಗಡ ಇದ್ದ ಅಂತ ಹೇಳುವಾಗ ಅವಳು ಆಶ್ಚರ್ಯದಿಂದ ಯೋಚನೆ ಮಾಡ್ತಿರುವಾಗ ಆ ದೂತ ಹೇಳ್ತಾನೆ, ನಿನ್ನ ಒಂದು ಹೊಟ್ಟೆಯಲ್ಲಿ ನೀನು ಗರ್ಭ ಧರಿಸ್ತಿ, ನೀನು ಒಬ್ಬ ಮಗನನ್ನ ಹಿಡಿತಿ, ನೀನು ಆತನಿಗೆ ಏಸು ಅಂತ ಹೆಸರಿಡ್ಬೇಕಂತ ಹೇಳುವಾಗ ನಾನಿನ್ನೂ ಕನ್ಯೆ, ನಾನಿನ್ನೂ ಮದುವೆ ಆಗಿಲ್ಲ ಅಂತ ಹೇಳುವಾಗ ಆ ದೂತ ಹೇಳ್ತಾನೆ, ನಿನ್ನ ಮೇಲೆ ಪವಿತ್ರಾತ್ಮನ ನೆರಳು ಬರ್ತತೆ, ನಿನ್ನ ಗರ್ಭ ಧರಿಸ್ತಿ ಅಂತ ಹೇಳುವಾಗ ಆಕೆಯು ಆ ದಿನದಲ್ಲಿ ಒಬ್ಬ ಜಗತ್ತನ್ನು ರಕ್ಷಣೆ ಮಾಡುವಂಥ ರಕ್ಷಕನಿಗೆ ತಾಯಿ ಆಗೋದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಡ್ತಾಳೆ ಪ್ರಿಯರೇ. ಒಪ್ಪಿಸಿಕೊಡುವಾಗ ಕನ್ನಿಕೆ ಮೂಲಕವಾಗಿ ದೇವರು ಈ ಜಗತ್ತನ್ನು ರಕ್ಷಣೆ ಮಾಡುವಂಥ ಜಗದ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನು ಹುಟ್ಟಿ ಬರ್ತಾನೆ. ಇದು ಅಕಸ್ಮಿತವಾಗಿ ಆಗಲಿಲ್ಲ. ಯೆಶಾಯ 7ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ನೋಡುವಾಗ, ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡಿಯೋಳು, ಆತನಿಗೆ ಇಮ್ಮಾನುವೇಲ್ ಅಂತ ಹೆಸರಿಡುವರಂತ ಅಲ್ಲಿ ಪ್ರವಾದನೆ ನುಡಿಯಲ್ಪಟ್ಟಿದೆ. ಯೆಶಾಯ 9:6ನೇ ವಚನದಲ್ಲಿ ನೋಡುವಾಗ ಆತನ ಹೆಸರು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದು ಅವನ ಹೆಸರು ಅಂತ ಬರೆಯಲ್ಪಟ್ಟಿದೆ. ಅದೆಲ್ಲ ಈ ಒಂದು 2000 ವರ್ಷದ ಕೆಳಗಡೆ ಇದು ನೆರವೇರಲ್ಪಟ್ಟುದನ್ನು ನಾವು ನೋಡ್ತೇವೆ. ಈ ಯೇಸು ಕ್ರಿಸ್ತನು ಒಬ್ಬ ಕನ್ನಿಕೆ ಮೂಲಕವಾಗಿ ಬರಬೇಕಾದ್ರೆ ಅದು ಸಾಮಾನ್ಯವಾದದ್ದಲ್ಲ, ದೇವರ ಸಂಕಲ್ಪ. ಈ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಏನು ಮಾಡಿದ್ರು ಅಂದರೆ, ಪಾಪರಹಿತನಾಗಿ ಹುಟ್ಟಿ ಪಾಪರಹಿತನಾಗಿ ಜೀವನ ಮಾಡಿ ಪಾಪಿಗಳಿಗೋಸ್ಕರನೇ ತನ್ನ ಪ್ರಾಣವನ್ನು ಶಿಲುಬೆ ಮೇಲೆ ಈಡು ಮಾಡಿದೆ ಪ್ರೇರೆ. ಇವತ್ತು ಒಳ್ಳೆಯವ್ರಿಗೋಸ್ಕರ ಯಾರಾದರೂ ಪ್ರಾಣ ಕೊಡಕ್ಕೆ ಬಂದರೂ ಬರ್ಬೋದು, ಅದ್ರ ಬರೋದಿಲ್ಲ ಬಿಡ್ರಿ, ಆದ್ರೆ ಬಂದರೂ ಬರ್ಬೋದು. ಆದ್ರೆ ಕೆಟ್ಟವರಾಗಿರುವಂಥ ಜನರಿಗೋಸ್ಕರ ತನ್ನ ಪ್ರಾಣ ಕೊಡೋದಕ್ಕೆ ಬಂದಿರುವಂಥ ಏಕೈಕ ರಕ್ಷಕ ಯಾರಂದ್ರೆ ಯೇಸು ಕ್ರಿಸ್ತನ ಪ್ರೇರೆ. ನೀವು ಈ ಯೇಸು ಕ್ರಿಸ್ತನನ್ನ ನಂಬುವುದಾಗಿದ್ರೆ ನಿಮಗೆ ದೇವರ ದಯ ದೊರೆತದೆ. ದೇವರ ದಯ ನಿಮ್ಗೆ ದೊರಕಿದ್ರೆ ನೀವು ದೇವರಿಗೆ ಮಗ ಆಗ್ತೀರಿ. ದೇವರ ಆಶೀರ್ವಾದನ ಹೊಂದಿಕೊಳ್ಳುವಂಥ ಒಂದು ಮಕ್ಕಳಾಗ್ತೀರಿ. ಈ ಲೋಕದಲ್ಲಿ ನಾವು ಅಂಥವ್ರ ಮಗಳು ಇಂಥವ್ರ ಮಗಳು ಅಂತ ಹೇಳ್ಕೊಳ್ತೀವಿ. ಆದರೆ ಈ ಲೋಕದ ಯಾವುದೇ ತಂದೆ ತಾಯಿ ಹೆಸರು ಹೇಳ್ಕೊಂಡ್ರು ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ತಂದೆ ತಾಯಿಗಳು, ಅವರ ತಂದೆ ತಾಯಿಗಳು ಪಾಪದಿಂದ ಹುಟ್ಟಿದವರಾಗಿದ್ದಾರೆ. ಆದರೆ ಯೇಸು ಸ್ವಾಮಿ ಮಾತ್ರ ಪಾಪರಹಿತನಾಗಿ ಈ ಲೋಕದಲ್ಲಿ ಹುಟ್ಟಿ ಪಾಪರಹಿತನಾಗಿ ಜೀವನ ಮಾಡಿ ಪಾಪಿಗಳಿಗೋಸ್ಕರನೇ ತನ್ನ ರಕ್ತವನ್ನು ಸುರಿಸಿ ಶಿಲುಬೆ ಮೇಲೆ ಸತ್ತು ಉಣಲ್ಪಟ್ಟು 3ನೇ ದಿನದಲ್ಲೇ ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಇಂಥ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿರುವಂಥ ಈ ಯೇಸು ಕ್ರಿಸ್ತನ ಮೇಲೆ ನೀವು ನಂಬಿಕೆ ಇಡೋದಾಗಿದ್ರೆ ನೀವು ದೇವರ ದಯೆಯನ್ನು ಹೊಂದ್ತೀರಿ. ನೀವು ದೇವರ ದಯೆ ಹೊಂದಬೇಕಾದ್ರೆ ಏನು ಕಷ್ಟಪಡಬೇಕಾಗಿಲ್ಲ. ನಿಮ್ಮ ಹೃದಯಗಳಲ್ಲಿ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿರುವಂಥ ಯೇಸು ಸ್ವಾಮಿನ ನಂಬಿದರೆ ಸಾಕು. ದೇವರೇ, ನಾನೇನೋ ನಂಬ್ತೇನಪ್ಪ, ನೀನು ನನ್ನ ರಕ್ಷಣೆಗಾಗಿ ಯೇಸು ಕ್ರಿಸ್ತನನ್ನು ಕಳಿಸ್ಕೊಟ್ಟಿದ್ದಂತ ನಾನು ನಂಬ್ತೇನೆ. ಯೇಸುವೆ, ನೀನು ನನಗೋಸ್ಕರ ಆ ಶಿಲುಬೆ ಮೇಲೆ ನಿನ್ನ ಪ್ರಾಣವನ್ನು ಅರ್ಪಿಸಿದಂತ ನಾನು ನಂಬ್ತೇನೆ. ದೇವರೇ, ನಿನ್ನ ಕೃಪೆ ನನಗಿರಲಿ ಎಂದಾಗಿ ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳೋದಾಗಿದ್ರೆ, ಯೇಸು ಸ್ವಾಮಿ ಮುಂದೆ ನಮ್ಮನ್ನು ನಾವು ಒಪ್ಪಿಸಿಕೊಡೋದಾಗಿದ್ರೆ, ಇವತ್ತೇ ಆ ಮರಿಯಾಳಿಗೆ ಯಾವ ರೀತಿ ಆ ದೇವರ ದೂತನ ಬಂದು ಹೇಳ್ತಾನೆ, ದೇವರ ದಯ ಹೊಂದಿದ ಶುಭವಾಗಲಿ ಅಂತ ಹೇಳಿದ್ನೋ, ಅದೇ ಶುಭ ನಿಮ್ಮ ಜೊತೆಲಿ ಆಗ್ತದೆ. ಆಕೆನ ಆರಿಸ್ಕೊಂಡಿರೋದು ಒಂದು ಉದ್ದೇಶ, ಜಗದ್ರಕ್ಷಕ ಬರೋದಕ್ಕಾಗಿ. ಆದರೆ ನಿಮ್ಮನ್ನು ಆರಿಸ್ಕೊಳ್ಳೋದು ನಿಮ್ಮ ಮೂಲಕವಾಗಿ ಒಂದು ಜಗದ್ರಕ್ಷಕ ಬರೋದಕ್ಕಲ್ಲ, ನೀವೇ ಆ ಜೀವ ಸರ್ಪನಾಗಿರುವಂಥ ಯೇಸು ಸ್ವಾಮಿಯ ಪ್ರೀತಿನ ಜನರಿಗೆ ಸಾರಿ ಅವ್ರನ್ನ ನಾಶನದಿಂದ ರಕ್ಷಣೆ ಮಾರ್ಗಕ್ಕೆ ನಡೆಸೋದಕ್ಕಾಗಿ ದೇವರು ನಿಮ್ಮನ್ನ ಕರೀತಾ ಇದ್ದಾನೆ. ಅದಕ್ಕೋಸ್ಕರವೇ ನಿಮಗೆ ಆತನ ದಯವನ್ನು ಕೊಡಬೇಕೆಂದಾಗಿ, ಆತನ ಕೃಪೆಯನ್ನು ಕೊಡಬೇಕೆಂದಾಗಿ, ಆತನ ಆಶೀರ್ವಾದಗಳನ್ನು ನಿಮಗೆ ಕೊಡಬೇಕೆಂದಾಗಿ ದೇವರು ಕಾಯ್ತಾ ಇದ್ದಾನೆ. ಹಾಗಾದರೆ ಆ ಕನ್ನಿಕೆ ಆಗಿರುವಂಥ ಮರಿಯಳು
ಜಗದ ರಕ್ಷಕ ಬರೋದಕ್ಕೋಸ್ಕರ ತನ್ನ ದೇವನ ಒಪ್ಪಿಸ್ಕೊಟ್ಲು. ಮತ್ತು ಆಕೆಗೆ ನಿಶ್ಚಿತಾರ್ಥ ಆಗಿತ್ತಂತ ಕೂಡ ನಾವು ವಾಕ್ಯದಲ್ಲಿ ನೋಡ್ತೀವಿ. ಈಗ ನಿಶ್ಚಿತಾರ್ಥ ಆಗಿದ್ಮೇಲೆ ಒಂದು ವೇಳೆ ಆಕೆ ಗರ್ಭ ಧರಿಸಿದ್ರೆ ಆಕೆ ಮದುವೆ ಆಗ್ಲಿಕ್ಕಿರುವಂಥ ಆ ಯೋಸೆಫ್ ಎಂಬ ವ್ಯಕ್ತಿ ಯಾವ ಥರ ಆಲೋಚನೆ ಮಾಡಿರ್ಬೋದು ನೀವು ಊಹಿಸ್ಕೊಳ್ರಿ. ಅದಕ್ಕೋಸ್ಕರ ಒಂದು ವಾಕ್ಯ ಓದ್ಕೊಳ್ಳೋಣ. ಮತ್ತಾನು ಬರ್ತಾ ಹೊರತೆ ಒಳಗಡೆ 1ನೇ ಅಧ್ಯಾಯ 20ನೇ ವಚನದಲ್ಲಿ 19ನೇ ವಚನದಿಂದ ನಾನು ಓದಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಇವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರ ಆತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ನೋಡ್ರಿ ಪ್ರಿಯರೇ, ಅವನು ಯೋಚನೆ ಮಾಡ್ತಿರುವಾಗಲೇ ಯಾರು ಮದುವೆ ಅಂದರೆ ಈಗ ಇದರೊಳಗೆ ಗಂಡ ಅಂತ ಬರೆಯಲ್ಪಟ್ಟಿದೆ. ಅದರ ನಿಜಾಂಶ ಏನಂದರೆ ಮದುವೆ ಯಹೂದ್ಯರ ಸಂಪ್ರದಾಯ ಪ್ರಕಾರ ಎಂಗೇಜ್ಮೆಂಟ್ ಆದರೆ ಮದುವೆ ಆದಂಗೆನೆ ಅವ್ರ ಲೆಕ್ಕದಲ್ಲಿ. ನಿಶ್ಚಿತಾರ್ಥ ಆದರೆ ಮದುವೆ ಆದಂಗೆ. ಇಲ್ಲಿ ಕೂಡ ಬರೀ ಒಂದು ಗಂಡು ಹೆಣ್ಣು ನೋಡುವಾಗ ಒಂದು ವೇಳೆ ಊಟ ಮಾಡೋದ್ರೆ ಅವ್ರಿಗೆ ಕೊಟ್ಟಾರ್ರಿ, ಇವ್ರಿಗೆ ತೊಗೊಂಡಾರ್ರಿ, ಅವ್ರಿಗೆ ಫಿಕ್ಸ್ ಆಗೈತಿ ಅಂತ ಎಲ್ಲ ಮಾತಾಡ್ಕೊಳ್ತಾರಲ್ರಿ. ಅದ್ರ ಅರ್ಥ ಏನು? ಮದುವೆ ಆದಂಗೆ, ಅರ್ಧ ಮದುವೆ ಆದಂಗೆ. ಆದರೆ ಎಲ್ಲರಿಗೆ ಅವ್ರು ತಾಳಿ ಕಟ್ಟುವಾಗ ನಮ್ಮ ದೇಶದಲ್ಲಿ ಅವ್ರನ್ನ ಮದುವೆ ಆದವರು ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ನಿಶ್ಚಿತಾರ್ಥ ಆದವರು ಅಂತ ಹೇಳ್ತಾರೆ. ಅಲ್ಲಿ ಕೂಡ ಯಹೂದ್ಯರ ಸಂಪ್ರದಾಯ ಪ್ರಕಾರ ಅವ್ರಿಗೆ ನಿಶ್ಚಿತಾರ್ಥ ಆಗಿತ್ತು, ಮದುವೆ ಆಗಲಿಕ್ಕೆ ರೆಡಿಯಾಗಿದ್ರು. ಬಟ್ ಮದುವೆ ಆಗೋಕ್ಕಿಂತ ಮುಂಚೆನೇ ದೇವರು ತನ್ನ ದೂತನನ್ನು ಆ ಕನ್ನಿಕೆ ಆಗಿರುವಂಥ ಮರಿಯಳ ಬಳಿಗೆ ಕಳಿಸಿ ಮರಿಯಳಿಗೆ ಆ ಒಂದು ಆಶೀರ್ವಾದನ ಕೊಡುವಾಗ ಆಕೆಯು ಆ ಜಗದರಕ್ಷಕ ಬರೋದಕ್ಕಾಗಿ ತನ್ನ ದೇವನ ಒಪ್ಪಿಸಿಕೊಟ್ಲು. ಅದಕ್ಕೆ ಆಕೆ ಸ್ತ್ರೀಯರೊಳಗಡೆ ಧನ್ಯಳೆಂಬುದಾಗಿ ಕರೆಸಿಕೊಂಡ್ಳು. ಯಾರು? ಮರಿಯಳು. ಆದರೆ ಮದುವೆ ಆಗ್ಲಿಕ್ಕಿರುವಂಥ ಯೋಸೇಫ ಆಕೆ ವಿಷಯದಲ್ಲಿ ಸಂಶಯ ಪಡುವಾಗ ಅವನು ಒಳ್ಳೆ ವ್ಯಕ್ತಿನೇ, ಆದರೆ ಆಕೆ ವಿಷಯದಲ್ಲಿ ಸಂಶಯ ಪಡುವಾಗ ಅದೇ ದೇವದೂತ ಗಬ್ರಿಯಲ್ ದೇವದೂತ ಈತನಿಗೂ ಕನಸಿನಲ್ಲಿ ಕಾಣಿಸ್ಕೊಂಡು, ನಿನ್ನ ಮದುವೆ ಆಗ್ಲಿಕ್ಕಿರುವಂಥ ಹೆಂಡತಿ ಆಗ್ಲಿಕ್ಕಿರುವಂಥ ಮರಿಯಳನ್ನು ನೀನು ಸೇರಿಸ್ಕೊಳ್ಳಿಕ್ಕೆ ಅಂಜಬೇಡ, ಆಕೆ ಒಬ್ಬ ಮಗನನ್ನು ಹಡಿತಾಳೆ, ಆತನಿಗೆ ನೀನು ಯೇಸು ಅಂತ ಹೆಸರಿಡಬೇಕು, ಯಾಕೆಂದರೆ ಆತನೇ ಅವರ ಜನರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ಆ ದೂತನು ಆ ಯೋಸೇಫನೊಟ್ಟಿಗೆ ಮಾತನಾಡುವಾಗ ನೋಡ್ರಿ, ಆ ಯೋಸೇಫ ಆಕೆಯನ್ನು ಸೇರಿಸ್ಕೊಳ್ಳೋದನ್ನ ನಾವು ನೋಡ್ತೇವೆ. ಪ್ರಿಯರೇ, ದೇವರು ಯಾವುದನ್ನು ಗಲಿಬಿಲಿ ಮಾಡೋದಿಲ್ರಿ. ಏನೇ ಮಾಡಿದ್ರೆ ಆತ ಸಮಾಧಾನ ಕರ್ತನು, ಸಮಾಧಾನವನ್ನು ಕೊಡ್ತಾನೆ. ಆದರೆ ನಾವುಗಳು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂದರೆ, ಸರಿಯಾಗಿ ದೇವರ ವಾಕ್ಯನ ಓದಲಿಲ್ಲ ಅಂದರೆ ನಾವು ಒಂದು ವೇಳೆ ಗಲಿಬಿಲಿಗಳಾಗಬಹುದು. ನಮ್ಮ ದೇವರು ಗಲಿಬಿಲಿ ಮಾಡುವಂಥ ದೇವರಲ್ಲ. ನಮ್ಮ ದೇವರು ಸಮಾಧಾನ ಕೊಡುವಂಥ ದೇವರು. ನಮ್ಮ ದೇವರು ತನ್ನ ದಯದಿಂದ ನಮ್ಮನ್ನು ಉದ್ಧಾರ ಮಾಡುವಂಥ ದೇವರು. ನಮ್ಮ ದೇವರು ನಮ್ಮನ್ನು ತಿಪ್ಪೆಯಿಂದ ಉಪ್ಪರಿಗೆ ಏರಿಸುವಂಥ ದೇವರು. ನಮ್ಮ ದೇವರು ಯಾರಂದರೆ ಆತನ ಪ್ರೀತಿ ಸ್ವರೂಪಿ ಆಗಿರುವಂಥ ದೇವರು. ನಾವು ನಾಶವಾಗಬೇಕಂತಂದು ಆತನ ಇಷ್ಟಪಡುವಂಥನಲ್ಲ. ವಾಕ್ಯ ಹೇಳ್ತದೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಪ್ರಿಯರೇ, ಹಾಗಾದರೆ ಈ ಲೋಕದಲ್ಲಿರುವಂಥ ಎಲ್ಲ ಮನುಷ್ಯರನ್ನು ನೋಡುವಾಗ ಒಂದು ವೇಳೆ ನಾವು ಪ್ರಶ್ನೆ ಹಾಕೋಬೋದು, ಯಾರದ್ರಿ ಪರಿಶುದ್ಧರು, ಯಾರದ್ರಿ ನೀತಿವಂತರು ಅಂತ ಅನ್ಕೋಬೋದು. ಆದರೆ ನನ್ನನ್ನೇ ನಿಮ್ಮನ್ನು ರಕ್ಷಣೆ ಮಾಡೋಕ್ಕೋಸ್ಕರ ನೀತಿವಂತನಾದ ದೇವರು, ಪರಿಶುದ್ಧನಾದ ದೇವರು ನನಗೋಸ್ಕರ ನಮಗೋಸ್ಕರ ಒಬ್ಬ ನರಮನುಷ್ಯನಾಗಿ ಒಬ್ಬ ಕನ್ನಿಕೆಯಲ್ಲಿ ಯೇಸು ಕ್ರಿಸ್ತರು ಹುಟ್ಟಿ ಬಂದಿದ್ದಾರೆ. ಈ ತಿಂಗಳು ಎಲ್ಲ ಕಡೆ ಆ ಕ್ರಿಸ್ತ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಆತನು ಬಂದಿರುವಂಥದ್ದು ಆ ದಿನಗಳನ್ನು ನೆನಪಿಸಿಕೊಂಡು ದೇವರ ರಾಜ್ಯದಲ್ಲಿ ಹರ್ಷಿಸಿ ಉಲ್ಲಾಸಿಸ್ತಾ ಇದ್ದಾರೆ ಕ್ರೈಸ್ತರು. ಈ ದಿನದಲ್ಲಿ ನಿಮಗೂ ಕೂಡ ಈ ಶುಭವಾರ್ತೆ ಸಾರಲ್ಪಡ್ತಾ ಇದೆ. ನೀವು ನಿಮ್ಮ ಒಂದು ಕೃಪೆ, ದೇವರ ಕೃಪೆ ನೀವು ಹೊಂದಬೇಕಾದ್ರೆ ನೀವೇನು ಕಷ್ಟಪಡಬೇಕಾಗಿಲ್ಲ. ನಿಮ್ಮನ್ನು ರಕ್ಷಣೆ ಮಾಡೋಕ್ಕೆ ಬಂದಿರುವಂಥ ಆ ಯೇಸು ಕ್ರಿಸ್ತನನ್ನು ನಿಮ್ಮ ಹೃದಯದಲ್ಲಿ ನಂಬಿದರೆ ಸಾಕು. ರೋಮಪುರದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನ 10ನೇ ವಚನ ಈ ರೀತಿ ಬರೆಯಲ್ಪಟ್ಟಿದೆ, ನಾವು ಹೃದಯದಿಂದ ನಂಬುವುದರ ಮೂಲಕವಾಗಿ ನೀತಿವಂತರಾಗ್ತೀವಂತ, ಬಾಯಿಂದ ಆರಿಕೆ ಮಾಡೋದ್ರ ಮೂಲಕವಾಗಿ ನಮಗೆ ರಕ್ಷಣೆ ಉಂಟಾಗ್ತಂದು ಬರೆಯಲ್ಪಟ್ಟಿದೆ. ಪ್ರೇರೆ, ಯಾಕೆಂದರೆ ನಿಮ್ಮ ಹೃದಯ ದೇವರು ವಾಸ ಮಾಡುವಂಥ ಅದು ಆಲಯವಾಗಿದೆ. ನಿಮ್ಮ ಹೃದಯಗಳಲ್ಲಿ ಯೇಸು ಸ್ವಾಮಿಗೆ ನೀವು ಸ್ಥಳ ಕೊಡೋದಾಗಿದ್ದರೆ ದೇವರ ದಯವನ್ನು ನೀವು ಇವತ್ತು ಹೊಂದ್ಕೊಳ್ತೀರಿ. ನಿಮ್ಮ ಬಾಯಿಂದ ನೀವು ಆರಿಕೆ ಮಾಡೋದಾಗಿದ್ದರೆ ದೇವರ ರಕ್ಷಣೆಯನ್ನು ನೀವು ಹೊಂದ್ಕೊಳ್ತೀರಿ. ಹಾಗಾದರೆ ಆ ಮರಿಯಳು, ಆ ಯೋಸೇಫನು ದೇವರ ಆಶೀರ್ವಾದ ಹೊಂದ್ಕೊಂಡ್ರು. ಆ ದಿನದಲ್ಲಿ ಆ ಒಂದು ದೇವರು ಪ್ರಪಂಚನ ನಾಶ ಮಾಡಬೇಕೆಂಬುದಾಗಿ ಇರುವಾಗ ನೋಹನನು ದೇವರು ದಯವನ್ನು ಹೊಂದ್ಕೊಂಡನು.
ಆ ಬೆಂಕಿ ಮಳೆಯಿಂದ ಸೊದೋಮ್ ಗೊಮೋರ ಪಟ್ಟಣವನ್ನು ದೇವರು ನಾಶ ಮಾಡಬೇಕಾದ್ರೆ ಲೋಟನನ್ನು ದೇವರ ಒಂದು ದಯೆಯನ್ನು ಕೃಪೆಯನ್ನು ಹೊಂದ್ಕೊಂಡನು. ಹಾಗಾದರೆ ಈ ದಿನಗಳಲ್ಲಿ ಈ ಲೋಕದ ಎಲ್ಲ ಚಟುವಟಿಕೆಗಳನ್ನು ನೋಡುವಾಗ ಪಾಪ ಹೆಚ್ಚಾಗ್ತಾ ಇದೆ. ಪಾಪ ಹೆಚ್ಚಾಗ್ತಾ ಇರುವಾಗಲೂ ಕೂಡ ದೇವ್ರ ಕೃಪೆ ಕೂಡ ಹೆಚ್ಚಾಗ್ತಾ ಇದೆ. ದೇವ್ರ ಕೃಪೆ ಯಾಕೆ ಹೆಚ್ಚಾಗ್ತಾ ಇದೆ, ದೇವ್ರ ದಯೆ ಯಾಕೆ ಹೆಚ್ಚಾಗ್ತಾ ಇದೆ ಅಂದರೆ ನನ್ನನ್ನು ಮತ್ತು ನಿಮ್ಮನ್ನು ರಕ್ಷಣೆ ಮಾಡೋದಕ್ಕಾಗಿ ಪ್ರೇರೆ. ಹಾಗಾದರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡ್ಕೊಳ್ಬೇಡ್ರಿ, ದೇವ್ರ ವಿಷಯದಲ್ಲಿ ಸಂಶಯ ಪಡಬೇಡ್ರಿ. ಯಾಕಂದರೆ ಅಲ್ಲಿ ಆ ಮರಿಯಳು ಹೇಳೋದಂಥ ಮಾತು ನನಗೆ ಭಾಳ ಇಷ್ಟ ಆಗ್ತೈತಿ. 38ನೇ ವಚನ, ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಹಲ್ಲೆಲೂಯಾ. ಈಗೋ ನಾನು ಕರ್ತನ ದಾಸಿ, ನಿನ್ನ ಮಗಳು, ನಿನ್ನ ದಾಸಿ, ದೇವ್ರು ನಿನ್ನ ಚಿತ್ತದಂತೆ ನನಗಾಗಲಿ ಅಂತ ಆ ಒಂದು ಕನ್ನಿಕೆಯಾಗಿರುವಂಥ ಮರಿಯಳು ಆ ದಿನದಲ್ಲಿ ತನ್ನನ್ನು ಒಪ್ಪಿಸಿ ಕೊಟ್ಟಳು. ಪ್ರಿಯರೇ, ದೇವರ ದಯೆಯನ್ನು ಹೊಂದ್ಕೊಂಡು ಜಗತ್ತಿನಲ್ಲೇ ಸ್ತ್ರೀಯರಲ್ಲಿ ಒಂದು ಧನ್ಯಳೆಂಬುದಾಗಿ ಕರೆಸಿಕೊಂಡಳು. ಇವತ್ತು ಕೂಡ ಮರಿಯಳ ವಿಷಯದಲ್ಲಿ ಪ್ರಪಂಚವೆಲ್ಲ ಮೇರಿ ಕ್ರಿಸ್ಮಸ್ ಎಂಬುದಾಗಿ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಈ ದಿನದಲ್ಲಿ ನಿನ್ನ ವಿಷಯದಲ್ಲಿ, ನನ್ನ ವಿಷಯದಲ್ಲಿ, ಪರಲೋಕದಲ್ಲಿ ಹಬ್ಬ ಆಗಬೇಕಾ? ನಾವುಗಳು ದೇವ್ರ ಕಡೆ ತಿರುಗಿಕೊಳ್ಬೇಕು. ಪ್ರಿಯರೇ, ನೀವು ಅನ್ಬೋದ್ರಿ, ನಾವು ದೇವ್ರ ಕಡೆ ತಿರ್ಕೊಳ್ಬೇಕಾದ್ರೆ ಏನು ಮಾಡ್ಬೇಕ್ರಿ ಅಂತ. ಸಿಂಪಲ್, ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಬಂದಿರುವಂಥ ಯೇಸು ಸ್ವಾಮಿಯನ್ನು ನೀವು ಹೃದಯದಲ್ಲಿ ನಂಬಬೇಕು. ಆ ಹೃದಯದಲ್ಲಿ ನಂಬಿರುವಂಥ ಯೇಸು ಸ್ವಾಮಿ ಮುಂದೆ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಬೇಕು. 1 ಯೋಹಾನ 1:9 ಬರೆಯಲ್ಪಟ್ಟಿದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನ ನಂಬಿಗಸ್ತನು ನೀತಿವಂತನೂ ಆಗಿರೋದ್ರಿಂದ ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಒಂದು ನಿಷ್ಕಳಂಕರಾಗಿ ದೇವರು ಮಾಡೋವನಾಗಿದ್ದಾನೆ. ನಮ್ಮ ತಪ್ಪುಗಳನ್ನು ಒಪ್ಕೊಂಡ್ರೆ ಈ ಲೋಕದ ಮನುಷ್ಯರಿಗೆ ಕ್ಷಮಿಸ್ತಾರೆ, ಪರಲೋಕದ ದೇವ್ರು ಕ್ಷಮಿಸಲ್ವಾ? ಒಂದು ವೇಳೆ ಲೋಕದ ಮನುಷ್ಯರಿಗೆ ಕ್ಷಮಿಸ್ತೇ ಇರ್ಬೋದು, ಅದರ ದೇವ್ರ ಕನಿಕರ ಉಳ್ಳ ದೇವ್ರ ನಮ್ಮ ಮೇಲೆ ನಂಬಿಕೆ ಇಟ್ಟಿರುವಂಥ ದೇವ್ರು ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ಯಾವ ರೀತಿ ಒಬ್ಬ ತಂದೆಗೆ 2 ಮಕ್ಕಳಿದ್ರಂತೆ ಬರೆಯಲ್ಪಟ್ಟಿದೆ. ಒಬ್ಬ ತಂದೆ ಚಿಕ್ಕ ಮಗನು ಆ ಪಟ್ಟಿಂಗನಾಗಿ ಆ ತಂದೆ ಆಸ್ತಿನ ತೆಗೆದುಕೊಂಡು ಹೋಗ್ಬಿಟ್ಟ. ಆದರೆ ತಂದೆ ಯಾವಾಗಲೂ ಆತನಿಗೋಸ್ಕರ ಕಾಯ್ತಾ ಇದ್ದ. ತಿರುಗಿ ಅವನು ಬರುವಾಗ ಅಣ್ಣ ಆತನನ್ನು ಸೇರಿಸ್ಕೊಳ್ಳೋಕೆ ಇಷ್ಟಪಡಲಿಲ್ಲ. ಆದರೆ ತಂದೆ ಆತನ ಅಪ್ಪಿಕೊಂಡು ತಿರುಗಿ ಆ ಮಗನನ್ನು ಸೇರಿಸ್ಕೊಂಡ. ಇವತ್ತು ನಾವು ದೇವ್ರ ತಿರುಗಿ ಬರುವಾಗ, ತಿರುಗಿ ನಮ್ಮ ತಪ್ಪುಗಳನ್ನ ಒಪ್ಕೊಳ್ಳುವಾಗ ದೇವರನ್ನು ಕನಿಕರಿಸ್ತಾನೆ. ಎಷ್ಟು ಸರಿ ನಾವು ತಪ್ಪುಗಳನ್ನ ಒಪ್ಕೊಕ್ಕಿರಿ ಒಂದು ವೇಳೆ ಕೇಳಿದರೆ, ಈ ಸಮಯ ಒಂದು ಕಡೆ ಹೇಳಿದ್ದಾರೆ, ಪೇತ್ರನಿಗೆ ಹೇಳ್ತಾರೆ 7 ಸರಿ ಅಲ್ಲ 70 ಸಾರಿ ಕ್ಷಮಿಸಿ ಅಂದಾಗಿ ಆ ಪೇತ್ರನಿಗೆ ಹೇಳ್ತಾನೆ. ಅಂದರೆ ಆ ಮನುಷ್ಯರಿಗೆ ಕ್ಷಮಿಸುವಂಥ ಒಂದು ಹೃದಯನ ದೇವರೇ ಕೊಟ್ಟವೆ. ದೇವರೇ ಮನುಷ್ಯರಿಗೆ ಕ್ಷಮಿಸುವಂಥ ಹೃದಯ ಕೊಡೋದಾಗಿದ್ರೆ ನಿಮ್ಮನ್ನು ನಮ್ಮ ತಪ್ಪುಗಳನ್ನ ದೇವ್ರ ಮುಂದೆ ಒಪ್ಕೊಳ್ಳುವಾಗ ದೇವ್ರು ನಮ್ಮನ್ನು ಕ್ಷಮಿಸಲ್ವಾ? ನೀನು ಎಷ್ಟೇ ತಪ್ಪುಗಳನ್ನು ಮಾಡಿರ್ಬೋದು, ಎಷ್ಟೇ ಘೋರವಾದ ಪಾಪಗಳನ್ನು ಮಾಡ್ಬೋದು, ಅದು ಒಂದು ಅವಕಾಶ ಕೊಡಲ್ಪಡ್ತಾ ಇದೆ ನಿನಗೆ. ನೀನು ದೇವ್ರು ಕಳಿಸ್ಕೊಂಡಂಥ ಯೇಸು ಸ್ವಾಮಿನ, ನಿನ್ನ ರಕ್ಷಣೆಗಾಗಿ ಕಳಿಸ್ಕೊಂಡ ಯೇಸು ಸ್ವಾಮಿನ ನಂಬಬೇಕು. ನಿನ್ನ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿ ಆತನೇ ನಿಮ್ಮ ಜೀವಿತದ ಒಡೆಯನು, ನಾಯಕನ, ರಕ್ಷಕನೆಂದಾಗಿ ನೀವು ನಂಬಿದರೆ ಇವತ್ತೇ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತವನ್ನು ಮಾಡ್ತಾನೆ. ಅದ್ಭುತ ಏನು ಗೊತ್ತಾ? ನಿಮ್ಮ ಪಾಪಗಳಿಗೆ ಕ್ಷಮಿಸಲ್ಪಡಲಿಕ್ಕಿದೆ. ಅದ್ಭುತ ಏನು ಗೊತ್ತಾ? ನಿಮ್ಮ ಹೆಸರು ದೇವ್ರ ಕಡೆ ಇರುವಂಥ ಆ ಜೀವ ಬಾಧ್ಯರ ಪುಸ್ತಕದಲ್ಲಿ ನಿಮ್ಮ ಹೆಸರುಗಳು ಬರೆಯಲ್ಪಡಲಿಕ್ಕಿದೆ. ಅದಕ್ಕೆ ನಿಮ್ಮ ಹೃದಯ ಕಠಿಣ ಮಾಡ್ಕೊಳ್ಬೇಡ್ರಿ. ದೇವ್ರ ದಯ ಆ ಮರಿಯಳಿಗೆ ದೊರಕಿತ್ತು. ಆ ಮರಿಯಳು ಜಗತ್ ರಕ್ಷಕನ ಈ ಲೋಕಕ್ಕೆ ತರುವುದರ ಮೂಲಕವಾಗಿ ತರುವುದಕ್ಕಾಗಿ ತನ್ನ ದೇಹನ ಒಪ್ಪಿಸಿಕೊಟ್ಲು. ಇವತ್ತು ನೀವು ದೇವ್ರ ಮಗ ಆಗೋದಕ್ಕಾಗಿ ನಿಮ್ಮ ದೇಹನ ಒಪ್ಪಿಸಿಕೊಡ್ರಿ. ಯಾಕಂದರೆ ಯೋಹನ್ ಬರೆದವ್ರತೆ 12ನೇ ವಚನ ಬರೆಯಲ್ಪಟ್ಟಿದೆ, ಯಾರ್ಯಾರು ಆತನನ್ನು ಅಂದರೆ ಯೇಸುವನ್ನು ಅಂಗೀಕಾರ ಮಾಡಿಕೊಂಡ್ರು, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಡಲ್ಪಡುತ್ತಂತೆ. ಪ್ರಿಯರೇ, ಇವತ್ತು ನೀವು ಹೃದಯದಲ್ಲಿ ಯೇಸನ್ನು ನಂಬಿದರೆ ನಿಮಗೆ ದೇವ್ರ ಮಗನಾಗುವಂಥ ಅಧಿಕಾರ ಕೊಡಲ್ಪಡ್ತಾ ಇದೆ. ನಿಮ್ಮ ಹೃದಯನ ಕಠಿಣ ಮಾಡ್ಕೊಳ್ಬೇಡ್ರಿ. ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾನೆ. ದೇವ್ರ ಮಗನಾಗ್ಲಿಕ್ಕಿದ್ದೀರಿ, ದೇವ್ರ ಮಗಳಾಗ್ಲಿಕ್ಕಿದ್ದೀರಿ. ಕ್ರಿಸ್ಮಸ್ ಯಾವ್ದು ಗೊತ್ತಾ? ನೀವು ಒಪ್ಪಿಸ್ಕೊಡುವಾಗಲೇ ಅದೇ ಕ್ರಿಸ್ಮಸ್. ಅಂದರೆ ಕ್ರಿಸ್ಮಸ್ ಅಂದರೆ ಕ್ರೈಸ್ಟ್ ಮಾಸ್ ಎಂಬುದಾಗಿ, ಕ್ರಿಸ್ತನನ್ನು ಆರಾಧನೆ ಮಾಡುವಂಥ ದಿನ ಎಂಬುದಾಗಿ. ಕ್ರಿಸ್ತನನ್ನು ಆರಾಧನೆ ಮಾಡುವಂಥ ದಿನ ಮುಂದಿನ ದಿನಗಳ 25 ಆಗಬಾರ್ದು, ಅದು ಇವತ್ತೇ ಆಗಬೇಕು. ಇದೇ ಸಮಯ ಆಗಬೇಕು. ನೀವು ನನ್ನ ವಾಕ್ಯವನ್ನು ಕೇಳಿಸ್ಕೊಳ್ಳುವಾಗ ಇವಾಗಲೇ ನಿಮ್ಮ ಹೃದಯಗಳನ್ನು ದೇವ್ರಿಗೆ ಒಪ್ಪಿಸ್ಕೊಡ್ರಿ. ನೋಡ್ರಿ, ಹೃದಯನ ದೇವ್ರಿಗೆ ಒಪ್ಪಿಸ್ಕೊಟ್ರೆ ದೇವ್ರು ಮಾತ್ರ ನೋಡ್ತಾನೆ. ನಿಮ್ಮನ್ನು ನೋಡುವ ದೇವರಿಗೆ ನಿಮ್ಮ ಜೀವಿತನ ಒಪ್ಪಿಸ್ಕೊಡ್ರಿ. ಆ ಮರಿಯಳು ತನ್ನ ದೇಹವನ್ನು ದೇವರಿಗೆ ಒಪ್ಪಿಸ್ಕೊಟ್ಲು. ಜಗದ್ ರಕ್ಷಕನನ್ನು ಈ ಲೋಕಕ್ಕೆ ತಂದುಕೊಟ್ಲು. ಪ್ರಿಯರ್, ನೀವು ಕರ್ತನಿಗೆ ಒಪ್ಪಿಸ್ಕೊಟ್ರೆ ಇನ್ನು ಜೀವಿಸೋರು ನೀವೇ ಆಗಿರೋದಲ್ಲ, ನಿಮ್ಮ ಒಳಗಡೆ ಕ್ರಿಸ್ತನ ಜೀವಿಸ್ತಾನೆ. ನೀವು ಶಾಪಗ್ರಸ್ತರು ಆಗಿರೋದಲ್ಲ, ನೀವು ಆಶೀರ್ವಾದದಲ್ಲಿ ಪೂರ್ಣರಾಗ್ತೀರಿ. ನೀವು ಕೊರತೆಯುಳ್ಳವ್ರು ಆಗುವುದಲ್ಲ, ನೀವು ಸಮೃದ್ಧಿಯುಳ್ಳವ್ರು ಆಗ್ತೀರಿ. ಯಾಕೆಂದರೆ ನನ್ನ ದೇವರು ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವಂಥ ದೇವರು. ನನ್ನ ದೇವರು ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವ ದೇವರು. ನಿಮ್ಗೆ ಒಂದು ವೇಳೆ ಅನಾರೋಗ್ಯದಲ್ಲಿ ನೀವು ಇರ್ಬೋದು, ಒಂದು ವೇಳೆ ನೀವು ಸಮಸ್ಯೆಗಳ ಮೇಲೆ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇರ್ಬೋದು, ನೀವು ಕಷ್ಟಗಳ ಮೇಲೆ ಕಷ್ಟ ಆಗ್ತದೆ, ಇದೊಂದು ಬಿಡಿಸೋರು ಯಾರಿಲ್ವೋ ಅಂತ ಒಂದು ಗೋಳಾಡೋ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ಬೋದು.
ಅದರ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. ಆ ದಿನದಲ್ಲಿ ಮರಿಯಳ ಹತ್ರ ದೇವರು ತನ್ನ ದೂತನನ್ನು ಕಳಿಸಿದರು. ಇವತ್ತು ದೇವರು ತನ್ನ ಕೃಪೆಯಿಂದ ನನ್ನ ಮೂಲಕವಾಗಿ ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಪ್ರಿಯರೇ. ದೇವರು ಮಾತನಾಡುವಂಥ ವಿಧಗಳು ಬೇರೆ, ಆದರೆ ದೇವರು ಈ ದಿನಗಳಲ್ಲಿ ತನ್ನ ಸೇವಕರ ಮೂಲಕವಾಗಿ ಮಾತಾಡ್ತಾನೆ. ಯಾಕಂದರೆ 2000 ವರ್ಷದ ಕೆಳಗಡೆ ಯೇಸು ಸ್ವಾಮಿ ಬಂದಾಗ ದೇವರಾಜ್ಯದ ಕುರಿತಾಗಿ, ಪರಲೋಕ ರಾಜ್ಯದ ಕುರಿತಾಗಿ ಈ ಲೋಕದ ಎಲ್ಲ ಜನರಿಗೆ ಸಾರಿದ ಪ್ರಿಯರು. ಯಾರೆಲ್ಲ ಆ ದಿನಗಳಲ್ಲಿ ಯೇಸು ಸ್ವಾಮಿ ನಂಬಿದ್ರು, ದೇವ್ರಿಗೆ ಸ್ತೋತ್ರ. ಅದನಂತರ ಅವರ ಶಿಷ್ಯರು ಆ ಸುವಾರ್ತೆ ಸಾರ್ಥ ಬಂದರು. ಇವತ್ತು ಕೂಡ ಪ್ರಪಂಚವೆಲ್ಲ ದೇವರು ಕಳಿಸ್ಕೊಂಡ ಯೇಸು ಸ್ವಾಮಿ ನಂಬಿ ಜನ ರಕ್ಷಣೆ ಹೊಂದ್ತಾ ಇದ್ದಾರೆ, ನಾಶದಿಂದ ಪಾರಾಗ್ತಾ ಇದ್ದಾರೆ. ಇದು ನಿಮ್ಮ ಸಮಯ. ನನ್ನ ಮಾತನ್ನು ಕೇಳಿಸ್ಕೊಂತ ನಿಮ್ಮ ಸಮಯ. ಒಂದು ವೇಳೆ ಇನ್ನೂ ನಿಮ್ಗೆ ರಕ್ಷಣೆ ಅನುಭವ ಇಲ್ಲದಿದ್ದರೆ, ನಿಮ್ಮ ರಕ್ಷಣೆ ಕೊಡೋದಕ್ಕಾಗಿ ಬಂದಿರೋದು ಯೇಸು ಸ್ವಾಮಿನ ನಿಮ್ಮ ಹೃದಯದಲ್ಲಿ ನಂಬ್ರಿ, ಬಾಯಿಂದ ಅರಕೆ ಮಾಡಿರಿ, ನಿಮ್ಮ ತಪ್ಪುಗಳನ್ನ ಒಪ್ಕೊಳ್ರಿ, ಹಳೆ ಜೀವಿತವನ್ನು ಬಿಟ್ಟು ಬಿಡ್ರಿ. ಒಂದು ವೇಳೆ ಹಳೆಯ ಪಾಪದ ನೆನಪುಗಳು ನಿಮ್ಗೆ ಇನ್ನೂ ಹಾಯ್ತಾ ಇದ್ರೆ ದೇವರ ಆತ್ಮನ ಸಹಾಯ ಕೇಳ್ರಿ. ಯೇಸುವೇ, ನನಗೆ ಸಹಾಯ ಮಾಡಪ್ಪ, ಈ ಒಂದು ಶೋಧನೆಯಿಂದ ನನಗೆ ಬಿಡುಗಡೆ ಕೊಡು, ಈ ಪಾಪದಿಂದ ಬಿಡುಗಡೆ ಕೊಡು, ನಾನು ನಿನ್ನ ಮಗನಾಗಿ ಜೀವಿಸ್ಬೇಕು, ಪರಿಶುದ್ಧ ಮಗನಾಗಿ ನಾನು ಜೀವಿಸ್ಬೇಕೆಂದಾಗಿ ನಿಮ್ಮನ್ನು ನೀವು ಕರ್ತನಿಗೆ ಒಪ್ಪಿಸ್ಕೊಡ್ರಿ. ಖಂಡಿತವಾಗಿ ದೇವರು ನಿಮ್ಮನ್ನು ಮೇಲಕ್ಕೆ ತರಲಿಕ್ಕಿದ್ದಾನೆ. ದೇವರು ನಿಮ್ಮ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡಲಿಕ್ಕಿದ್ದಾನೆ. ಇವತ್ತಿನಿಂದ ಈ ಸಮಯದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ಆ ದಿನದಲ್ಲಿ ಯೋಸೇಫ ಮತ್ತು ಮರಿಯಳು ದೇವರ ಆಶೀರ್ವಾದ ಹೊಂದ್ಕೊಂಡ್ರು, ದೇವರ ದಯವನ್ನು ಹೊಂದ್ಕೊಂಡ್ರು. ಆ ಅನಾದಿ ಕಾಲದಲ್ಲಿ ನೋಹನನ್ನು ಮತ್ತು ಲೋಟನನ್ನು ದೇವರ ಆ ದಯವನ್ನು ಹೊಂದ್ಕೊಂಡ್ರು. ಆ ಐಗುಪ್ತದಲ್ಲಿರುವಂಥ ಎಲ್ಲ ಒಂದು ಇಸ್ರಾಯೇಲರು ಆ ದೇವರ ದಯವನ್ನು ಹೊಂದ್ಕೊಂಡು ಮೋಶ ಮೂಲಕವಾಗಿ ಆ ಐಗುಪ್ತ ದೇಶದಿಂದ ಬಿಡುಗಡೆ ಆಗಲ್ಪಟ್ಟರು. ಇವತ್ತು ದೇವರು ನನ್ನನ್ನು ನಿಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡೋಕ್ಕಾಗಿ ಕರೀತಾ ಇದ್ದಾನೆ. ಯೇಸು ಸ್ವಾಮಿ ಮೂಲಕವಾಗಿ ನಿಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡೋಕ್ಕಾಗಿ ಕರೀತಾರೆ. ನೀವು ಯೇಸು ಸ್ವಾಮಿನ ನೀವು ಸ್ವೀಕಾರ ಮಾಡಿಕೊಂಡ್ರೆ ನಿಮಗೆ ಪಾಪದಿಂದ ಬಿಡುಗಡೆ ಆಗ್ತದೆ. ನೀವು ಯೇಸು ಕ್ರಿಸ್ತನ ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡ್ರೆ ನಿಮಗೆ ಶಾಪಗಳಿಂದ ಬಿಡುಗಡೆ ಆಗ್ತದೆ. ನೀವು ಯೇಸು ಕ್ರಿಸ್ತನ ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡ್ರೆ ನಿಮಗೆ ರೋಗದಿಂದ ಸಮಸ್ಯೆಗಳಿಂದ ಬಿಡುಗಡೆ ಆಗ್ತದೆ. ಯಾಕೆಂದರೆ ಆತನ ಬಿಡುಗಡೆ ಕೊಡುವಂಥ ಏಕೈಕ ದೇವರು, ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಏಕೈಕ ದೇವರು. ಆ ಯೇಸು ಕ್ರಿಸ್ತನು ನಿಮಗೋಸ್ಕರ ತನ್ನ ಪ್ರಾಣವನ್ನೇ ಶಿಲುಬೆ ಮೇಲೆ ಕೊಟ್ಟಿದ್ದಾನೆ. ನಿಮಗೆ ಗೊತ್ತಾ, ಒಂದು ಕಡೆಗೆ 4 ಏಟುಗಳು ಯೇಸುಸ್ವಾಮಿಗೆ ಹೊಡೆಯುವಾಗಲೂ ಯೇಸುಸ್ವಾಮಿ ಮೌನವಾಗಿದ್ದರು. ಕಾಲುಗಳಿಗೆ ಮಳೆಗಳಿಂದ ಹೊಡೆಯುವಾಗಲೂ ಯೇಸುಸ್ವಾಮಿ ಮೌನವಾಗಿದ್ದರು. ತಲೆ ಮೇಲೆ ಮುಳ್ಳಿನ ಕಿರೀಟಿಟ್ಟು ಬೆತ್ತಂದು ಹೊಡೆಯುವಾಗಲೂ ಯೇಸುಸ್ವಾಮಿ ಮೌನವಾಗಿದ್ದರು. ಯಾಕೆ? ದೇವರ ಸಂಕಲ್ಪ. ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಯಜ್ಞವಾಗಿ ಯೇಸುಸ್ವಾಮಿ ತನ್ನ ದೇಹವನ್ನು ಒಪ್ಪಿಸಿಕೊಟ್ಟ ಪ್ರೇರಣೆ. ನಿಮ್ಗೆ ಇಷ್ಟಾಗಿ ಪ್ರೀತಿ ಮಾಡಿದರೆ 1 ಯೋಹಾನ 3:16 ಒಂದು ವಾಕ್ಯ ಓದಿ ನಾನು ಮುಗಿಸ್ತೀನಿ. ಭಾಳ ಇಂಪಾರ್ಟೆಂಟ್ ವಚನ, ಓದಿಕೊಳ್ಳೋಣ. 1 ಯೋಹಾನ 3:16. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದರಲ್ಲಿಯೇ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದಿದೆ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದರಲ್ಲಿಯೇ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದಿದೆ. ನಾವು ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳು ಕೊಡುವ ಹಂಗಿನಲ್ಲದೆ. ಪ್ರೀತಿ ಅಂದರೆ ದೇವರ ಪ್ರೀತಿ ಅಂತ ಸಾಮಾನ್ಯವಾದ ಪ್ರೀತಿ ಅಲ್ರಿ. ನಾವು ಪಾಪಿಗಳಾಗಿದ್ದಾಗಲೂ ಕೂಡ, ದೇವರ ವಿರುದ್ಧವಾಗಿ ನಾವು ನಡ್ಕೊಳ್ತಾ ಇದ್ದಾಗಲೂ ಕೂಡ ಆತ ನಮ್ಮನ್ನು ಪ್ರೀತಿ ಮಾಡಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಯಾಕ್ರಿ ಯೇಸು ಸ್ವಾಮಿ ತನ್ನ ಪ್ರಾಣ ಕೊಡಬೇಕು? ಯಾಕೆಂದರೆ ಈ ಲೋಕದಲ್ಲಿ ಯಾವ ಮನುಷ್ಯರಲ್ಲಿ ಪಾಪ ರಹಿತವಾದ ಜೀವಿತ ಇರಲಿಲ್ಲ. ಯೇಸು ಸ್ವಾಮಿ ಒಬ್ಬರಲ್ಲೇ ಪಾಪರಹಿತವಾದ, ಅಂದರೆ ಪಾಪವಿಲ್ಲದ ಜೀವಿತ ಆತನಲ್ಲಿ ಒಬ್ಬನೇ ಇತ್ತು. ಅದಕ್ಕೆ ಆ ಪಾಪಗಳನ್ನು ನಿವಾರಣೆ ಮಾಡೋಸ್ಕರ ತನ್ನ ದೇವನ ಶಿಲುಬೆ ಮೇಲೆ ಯೇಸು ಸ್ವಾಮಿ ಕೊಟ್ಟರು ಪ್ರೇರಣೆ. ನಮ್ಮನ್ನು ಪಾಪದಿಂದ ಮುಕ್ತಿಗೊಳಿಸೋದಕ್ಕಾಗಿ, ನಮ್ಮನ್ನು ಶಾಪದಿಂದ ಬಿಡುಗಡೆ ಕೊಡೋದಕ್ಕಾಗಿ, ನಾವು ದೇವರ ದಯವನ್ನು ಹೊಂದಿಕೊಳ್ಳೋದಕ್ಕಾಗಿ ಯೇಸು ಸ್ವಾಮಿ ತನ್ನ ದೇಹವನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಹಾಗಾದರೆ ಈ ದಿನ ನೀವು ನಿಮ್ಮ ದೇಹವನ್ನು ಒಪ್ಪಿಸಿಕೊಡ್ತೀರಾ? ರೋಮಪತ್ರದ ಪತ್ರಿಕೆ 12ನೇ ಹೇಳ್ತದೆ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯಿಂದಾಗಿ ಬರೆಯಲ್ಪಟ್ಟಿದ್ದ ಪ್ರೇರಣೆ. ಹಾಗಾದರೆ ನಿಮ್ಮ ಹೃದಯಗಳನ್ನು ದೇವರು ಒಪ್ಪಿಸಿಕೊಳ್ಳೋರಾಗಿದ್ದರೆ ಈ ದಿನದಲ್ಲಿ ದೇವರ ದಯವನ್ನು ಹೊಂದ್ಕೊಳ್ಳಿಕ್ಕಿದ್ದಾರೆ, ದೇವರ ಆಶೀರ್ವಾದ ಹೊಂದ್ಕೊಳ್ಳಿಕ್ಕಿದ್ದಾರೆ. ನಿಮ್ಮ ಕುಟುಂಬದ ಪರಿಸ್ಥಿತಿಗಳು ದೇವರು ಬದಲಾವಣೆ ಮಾಡಲಿಕ್ಕಿದ್ದಾನೆ. ನಿಮ್ಮ ವೈಯಕ್ತಿಕವಾದ ಜೀವಿತದ ಪರಿಸ್ಥಿತಿಗಳನ್ನು ದೇವರು ಬದಲಾವಣೆ ಮಾಡಲಿಕ್ಕಿದ್ದಾನೆ. ನೀವು ಅಶುದ್ಧದಲ್ಲಿದ್ದೀರೇನೋ, ನೀವು ಶಾಪದಲ್ಲಿದ್ದೀರೇನೋ, ನೀವು ಪಾಪದ ಜೀವಿತದಲ್ಲಿದ್ದೀರೇನೋ, ಆದರೆ ಅದರೆಲ್ಲದರಿಂದ ದೇವರು ಬಿಡುಗಡೆ ಕೊಡುವಂಥ ಸಮಯ ಬಂದಿದೆ. ಈ ಸಮಯದಲ್ಲೇ ನಿಮ್ಮ ದೇಹವನ್ನು ದೇವರಿಗೆ ಒಪ್ಪಿಸಿಕೊಡ್ರಿ. ಮರಿಯಳು ತನ್ನ ದೇಹವನ್ನು ಒಪ್ಪಿಸಿಕೊಡುವಂಥ ಜಗದ ರಕ್ಷಕನು ಈ ಲೋಕಕ್ಕೆ ಬಂದು ಪಾಪರಹಿತನಾಗಿ ಹುಟ್ಟಿ, ಪಾಪರಹಿತನಾಗಿ ಜೀವನ ಮಾಡಿ, ಪಾಪಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡೋದ್ರ ಮೂಲಕ ಆತನ ಪ್ರೀತಿಯನ್ನು ತೋರಿಸಿದ್ದಾನೆ. ಇವಾಗ ನೀವು ನಿಮ್ಮ ಪ್ರಾಣವನ್ನು ಕೊಡೋದು ಬೇಕಾಗಿಲ್ಲ. ನಿಮ್ಮ ದೇಹವನ್ನು, ನಿಮ್ಮ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಡ್ರಿ. ಒಪ್ಪಿಸಿಕೊಡೋದಂದರೆ ನಿಮ್ಮ ಹೃದಯಗಳಲ್ಲಿ ಆತನ ಸ್ವೀಕಾರ ಮಾಡಿಕೊಡ್ರಿ. ಯೇಸು ಸ್ವಾಮಿನ ನಂಬ್ರಿ ಮತ್ತು ದೇವರಿಗೆ ಹೇಳಿ, ದೇವ್ರು ನಾನು ನಿನ್ನ ಮಗನಾಗಿ ಜೀವಿಸಿ, ನಿನ್ನ ಕೃಪೆ ನನಗೆ ಕೊಡಪ್ಪ, ನಿನ್ನ ದಯದಲ್ಲಿ ನಾನು ಬೆಳೆಯುವಂಥ ಕೃಪೆ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ.
ನೀವೇನು ಇವತ್ತಿಂದ ಏಸನ್ನು ನಂಬ್ಕೊಂಡು ಪ್ರಾರ್ಥಿಸ್ತಿರೋ, ಏಸು ಸ್ವಾಮಿ ನಿಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾನೆ, ನಿಮ್ಮ ಪರಿಸ್ಥಿತಿಯನ್ನು ಬದಲಾವಣೆ ಮಾಡ್ತಾನೆ. ನಾವು ಅವಾಗ ಹಾಡಿದ ಹಾಗೆ ಆತನ ಪ್ರೀತಿಯನ್ನು ವರ್ಣಿಸೋಕ್ಕೆ ಅಸಾಧ್ಯ, ಅಷ್ಟು ಒಳ್ಳೆ ದೇವರು ಆತನು. ಆತನ ಜಾತಿ ಕ್ರಿಶ್ಚಿಯನ್ ಜಾತಿನ ಅಥವಾ ಯಾವುದೋ ಒಂದು ಜಾತಿಯನ್ನು ಸ್ಥಾಪನೆ ಮಾಡಲಿಕ್ಕಾಗಿ ಜಾತಿಯ ಸಂಸ್ಥಾಪಕನಾಗಿ ಆತನು ಬರಲಿಲ್ಲ. ಜಗತ್ತನ್ನು ರಕ್ಷಣೆ ಮಾಡುವ ಸ್ಥಾಪಕನಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಪ್ರೇರೆ. ಈ ಜಗತ್ತನ್ನೇ ರಕ್ಷಣೆ ಮಾಡೋದಕ್ಕೋಸ್ಕರ ಬಂದಿರುವಂಥ ಏಕೈಕ ರಕ್ಷಕ ಯಾರಂದರೆ ಏಸು ಕ್ರಿಸ್ತನು. ಏಸು ಅಂದರೆ ಅವರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯು ನಿಮ್ಮದಾಗಿ. ಈ ದಿನಗಳಲ್ಲಿ ನಿಮ್ಮ ಪಾಪಗಳಿಂದ ನಿಮ್ಮನ್ನು ಬಿಡಿಸಿ ಕಾಯಬೇಕಂದ್ರೆ ಆ ರಕ್ಷಣೆ ಕೊಡುವಂಥ ಏಸು ಸ್ವಾಮಿ ಮೇಲೆ ನೀವು ನಂಬಿಕೆ ಇಡ್ರಿ. ಖಂಡಿತವಾಗಿ ನೀವು ದೇವರ ಆಶೀರ್ವಾದ ಹೊಂದ್ಕೊಳ್ತೀರಿ. ಈ ಸಮಯದಲ್ಲಿ ನಿಮ್ಮ ಹೃದಯಗಳನ್ನು ದೇವರು ಒಪ್ಪಿಸಿಕೊಡೋದಾಗಿದ್ರೆ ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆ ದೇವರ ದಯವನ್ನು ನಾವು ಹೊಂದಿಕೊಳ್ಳೋಣ. ಈಗಾಗುವಂಥ ಪರಿಶುದ್ಧಾತ್ಮನು ನಾನು ನಿಮಗೆ ಸಹಾಯ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಾಧ್ಯವಾದರೆ ನನ್ನನ್ನು ಕೇಳಿಸ್ಕೊಳ್ತೇನೆ. ನೀವು ಕಣ್ಣುಗಳನ್ನು ಮುಚ್ಚಿಕೊಳ್ಬೋದು. ಒಂದು ವೇಳೆ ಕಣ್ಣುಗಳನ್ನು ತೆರೆದ್ರೂ ಪರವಾಗಿಲ್ಲ, ನಿಮ್ಮ ಹೃದಯಗಳನ್ನು ತೆರೆದು ದೇವರು ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಕೃಪೆ ಕನಿಕರವುಳ್ಳ ತಂದೆಯಾದ ದೇವರೇ, ಈ ಸಮಯದಲ್ಲಿ ಅಪ್ಪ ನಿನ್ನ ಸಾನ್ನಧ್ಯಕ್ಕೆ ಬರುವಂಥ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಿ ದೇವರ. ಆ ದಿನದಲ್ಲಿ ಜಗತ್ತನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಆ ದೂತನನ್ನು ಆ ಕನ್ನಿಕೆ ಬಳಿಗೆ, ಮರಿಯಳೆಂಬ ಕನ್ನಿಕೆ ಬಳಿಗೆ ಕಳಿಸಿ ದೇವರು ನಿನ್ನ ಸಂಕಲ್ಪವನ್ನು ತಿಳಿಸುವಾಗ ಆಕೆಯು ತನ್ನ ದೇಹವನ್ನು ತನ್ನ ಒಂದು ಜೀವಿತವನ್ನು ನಿನಗೆ ಒಪ್ಪಿಸಿಕೊಡುವಾಗ ಆ ಸ್ತ್ರೀಯರಲ್ಲಿ ಆಕೆ ಧನ್ಯಳಾದಳಲ್ಲಪ್ಪ. ಆಕೆಯ ಮೂಲಕವಾಗಿ ಜಗತ್ತನ್ನು ರಕ್ಷಣೆ ಮಾಡುವಂಥ ಯೇಸುವೆ, ಈ ನರಮನುಷ್ಯನಾಗಿ ನೀನು ಈ ಲೋಕಕ್ಕೆ ಬಂದು ಪಾಪರಹಿತನಾಗಿ ಹುಟ್ಟಿ ಪಾಪರಹಿತನಾಗಿ ಜೀವನ ಮಾಡಿ ಪಾಪಿಗಳಿಗೋಸ್ಕರ ನಿನ್ನ ದೇಹನ ಪ್ರಾಣವನ್ನು ಆ ಶಿಲುಬೆ ಮೇಲೆ ಕರ್ತನೆ ಯಜ್ಞವಾಗಿ ನೀನು ಅರ್ಪಿಸಿದ್ಯಲ್ಲಪ್ಪ. ಒಬ್ಬರು ನಾಶವಾಗಬಾರ್ದಂದಾಗಿ ನಿನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ಯಲ್ಲ ಕರ್ತನೆ. ಒಂದು ಕಡಿಮೆ 4 ಏಟುಗಳು ಕರ್ತನೆ ನಿನಗೆ ಹೊಡೆಯಲ್ಪಡುವಾಗಲೂ ನೀನು ಮೌನವಾಗಿದ್ಯಲ್ಲಪ್ಪ. ಮುಳ್ಳಿನ ಕಿರೀಟನ್ನು ಧರಿಸಿಕೊಂಡು ನೀನು ಬೆತ್ತನ್ನು ಹೊಡೆಯುವಾಗಲೂ ನೀನು ಮೌನವಾಗಿದ್ಯಲ್ಲಪ್ಪ. ಕೈಗಳಿಗೆ ಕಾಲುಗಳಿಗೆ ಕರ್ತನೆ ಮಳೆಗಳು ಜಡಿಯುವಾಗಲೂ ತಂದೆ ಚಿತ್ತವನ್ನು ನೆರವೇರಿಸೋಸ್ಕರ ಎಲ್ಲರಿಗೋಸ್ಕರ ನಿನ್ನ ಪ್ರಾಣವನ್ನು ಕೊಡೋಷ್ಟ್ರ ಮಟ್ಟಿಗೆ ನೀನು ಸಹಿಸಿಕೊಂಡಿಲ್ಲ ಕರ್ತನೆ. ಶಿಲುಬೆ ಮೇಲೆ ಯಾರು ನಿನ್ನ ಮೇಲೆ ನಿನ್ನ ಪ್ರಾಣವನ್ನು ತೆಗಿಲಿಲ್ಲ ಸ್ವಾಮಿ. ನಿನ್ನಷ್ಟಕ್ಕೆ ನೀನೇ ನಿನ್ನ ಪ್ರಾಣವನ್ನು ಕೊಟ್ಟು ಮತ್ತು 3ನೇ ದಿನದಲ್ಲಿ ನೀನು ಹೇಳಿದ ಹಾಗೆ ನಿನ್ನಷ್ಟಕ್ಕೆ ನೀನೇ ಮರಣವನ್ನು ಜಯಿಸಿ ಎದ್ದು ಬಂದಿ ಅಂತ ನಾವು ನೋಡ್ತೀವಪ್ಪ. ದೇವರೇ, ಇಂಥ ಜಗತ್ತನ್ನು ರಕ್ಷಣೆ ಮಾಡೋದ ಜಗತ್ ರಕ್ಷಕನು ಈ ಲೋಕದಲ್ಲಿ ಯಾರಿಲ್ಲ. ದೇವರೇ ಯೇಸುವೆ, ನೀನು ನಮಗಾಗಿ ಇಷ್ಟೆಲ್ಲ ತ್ಯಾಗ ಮಾಡಿರುವಾಗಲೂ ಇದನ್ನು ತಿಳಿಯದೆ ನಾವು ಅಪ್ಪ ಏನೆಲ್ಲ ತಪ್ಪುಗಳನ್ನು ಮಾಡಿದ್ದೀವಿ. ದಯಮಾಡಿ ನಮ್ಮನ್ನು ಕ್ಷಮಿಸಪ್ಪ. ನನ್ನನ್ನು ವಾಚ ಮಾಡುತ್ತಿರುವಂಥ ಪ್ರತಿಯೊಬ್ಬರ ಪಾಪಗಳನ್ನು ನಿನ್ನ ಕ್ಷಮಿಸು ಕರ್ತನೆ. ಅವರ ಜೀವಿತದಿಂದ ಹೊಸ ಕಾರ್ಯಗಳು ಉಂಟಾಗಲಿ ಕರ್ತನ. ವಚನ ಹೇಳುವ ಹಾಗೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿಯಾದನಂತ ಬರೆಯಲ್ಪಟ್ಟಿದೆ. ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲ ಹೊಸದಾಯ್ತಂತ ಬರೆಯಲ್ಪಟ್ಟಿದೆ. ಈ ದಿನ ಅವ್ರ ಜೀವಿತದಲ್ಲಿ ಒಂದು ಕ್ರಿಸ್ಮಸ್ ಆಗಿ ಕ್ರಿಸ್ತನನ್ನು ಆರಾಧನೆ ಮಾಡುವ ಸಮಯವಾಗಿ ದಿನವಾಗಿ ಮಾರ್ಪಡಲಿಂದ ನಾನು ಪ್ರಾರ್ಥಿಸ್ತೇನಪ್ಪ. ಈಗ ನನ್ನ ಕರ್ತನ ಲೈವ್ದಲ್ಲಿ ನೋಡ್ತಿರುವಂಥ ಪ್ರತಿಯೊಬ್ಬರ ಹೃದಯಗಳು ಪವಿತ್ರಾತ್ಮನ ಮೂಲಕವಾಗಿ ತೆರೆಯಲ್ಪಡಲಿ ಸ್ವಾಮಿ. ಆ ಒಂದು ದೇವದೂತನು ಕರ್ತನೆ ಆ ಮರೆಯಳು ಹೇಳುವಾಗ ಅವಳು ತನ್ನ ಜೀವಿತನ ಈಗ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗೆ ಆಗಲಿ ಅಂತ ಹೇಳುವಾಗ ಆಕೆಯಲ್ಲಿ ಒಂದು ಕರ್ತನೆ ಆ ಒಂದು ದೇವರೇ ನಿನ್ನ ಒಂದು ಶರೀರಧಾರಿಯಾಗಿ ನೀನು ಬಂದಿಯಲ್ಲ ಸ್ವಾಮಿ. ಈ ದಿನದಲ್ಲಿ ಆತ್ಮಸ್ವರೂಪನಾಗಿರುವಂಥ ನೀನು ಕರ್ತನೆ ಯಾರನ್ನ ತಮ್ಮ ಜೀವಿತಗಳನ್ನು ಒಪ್ಪಿಸಿ ಕೊಡ್ತಾರೋ ಅವರ ಮೇಲೆ ನಿನ್ನ ದಯೆ ಇಳಿದು ಬರಲಿ ಸ್ವಾಮಿ. ನಿನ್ನ ಕೃಪಾ ಕಟಾಕ್ಷ ಇಳಿದು ಬರಲಿ ಸ್ವಾಮಿ. ನಿನ್ನ ಆಶೀರ್ವಾದ ಅವ್ರ ಮೇಲೆ ಇಳಿದು ಬರಲಿ ಸ್ವಾಮಿ. ನೀನೇ ಅವ್ರ ಜೀವಿತದಲ್ಲಿ ಬಂದು ಕರ್ತನೆ ಅವರ ಜೀವಿತಗಳನ್ನು ನೀನು ಆಶೀರ್ವಾದ ಮಾಡಿದ್ದಾರೆ ನಾನು ಪ್ರಾರ್ಥಿಸಿನಪ್ಪ. ಮತ್ತು ಕರ್ತನೆ ಈ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಕರ್ತನೆ ಈ ಗಿಲ್ಗಲ್ ಆಫ್ ಸ್ಟೋನ್ ಸರ್ಕಲ್ ಎಲ್ಲ ಟೀಮ್ದವ್ರನ್ನ ದೇವರ ಡ್ಯಾನಿಯಲ್ ಕರಡಿಗುಡ್ಡ ಅವ್ರನ್ನ ಅವ್ರ ಬ್ರದರ್ನ ಕರ್ತನೆ ಅವ್ರ ಕುಟುಂಬದವ್ರನ್ನ ಎಲ್ಲರನ್ನ ಆಶೀರ್ವಾದ ಮಾಡು. ಮತ್ತು ದೇವರೇ ಇದರ ಮೂಲಕವಾಗಿ ದಿನೇ ದಿನ ವಾಕ್ಯಗಳು ಕರ್ತನೆ ಕೇಳಿಸಲ್ಪಡುತ್ತಿರುವಾಗಲೂ ಅನೇಕ ನಿನ್ನ ವಾಕ್ಯವನ್ನು ಕೇಳಿ ರಕ್ಷಣೆ ಹೊಂದಿ ದೇವರ ಬಲನ ಹೊಂದಿಕೊಂಡು ದೇವರ ಮಹಿಮೆಗಾಗಿ ಜೀವಿಸುವಂತೆ ಸಹಾಯ ಮಾಡು. ನೋಹನನ್ನು ಯಾವ ರೀತಿ ನೀನು ಕೊಟ್ಟಿರುವಂಥ ದರ್ಶನವನ್ನು ಅವನು ಇಟ್ಟುಕೊಂಡು ಆತನು ಜೀವಿಸುತ್ತಾ ನಿನ್ನ ಚಿತ್ತವನ್ನು ಆತನು ಮಾಡಿದನು, ಅದೇ ರೀತಿಯಲ್ಲಿ ನಾವುಗಳು ಕೂಡ ದೇವರ ಈ ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸಿ ನಿನ್ನ ಬರೋಣಕ್ಕಾಗಿ ನಿನ್ನ 2ನೇ ಸರಿ ಬರುವಾಗ ನಾವು ಕಣ್ಣಲ್ಲಿ ಬಡವಷ್ಟವಾಗಿ ಎತ್ತಲ್ಪಡುವಂತೆ ನಿನ್ನ ರಾಜ್ಯದಲ್ಲಿ ಸೇರಲ್ಪಡುವಂತೆ ಕೃಪೆ ಮಾಡಪ್ಪ. ಮುಂದಿನ ದಿನಗಳು ಅದು ಭಯಂಕರ ದಿನಗಳಂತ ಕಠಿಣ ದಿನಗಳಂತ ಕಷ್ಟದ ದಿನಗಳಂತ ನೀನು ವಾಕ್ಯ ಹೇಳ್ತಿದ್ದಪ್ಪ. ಆ ಕಷ್ಟದ ದಿನಗಳು ಹೋಗೋದ್ರೊಳಗಾಗಿ ದೇವರೇ ನಿನ್ನ ರಕ್ಷಣೆಯನ್ನು ನಾವು ಹೊಂದಿಕೊಂಡು ಆ ಒಂದು ಆಶೀರ್ವಾದದಲ್ಲಿ ಜೀವಿಸಲಿಕ್ಕೆ ಆ ಒಂದು ಕೃಪೆ ಕೊಡುವುದಾಗಿ ಇಲ್ಲಿ ಕರ್ತನೆ ಸೇರಿ ಬಂದಿರುವಂಥ ಈ ಫೇಸ್ಬುಕ್ ನೋಡ್ತಿರುವಂಥ ಮತ್ತು ಇದು ಒಂದು ಮೀಡಿಯಾಗಳ ಮೂಲಕವಾಗಿ ನೀನು ವಾಕ್ಯವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವದಿಸುವುದಾಗಿ ಮತ್ತು ಅವರೆಲ್ಲರೂ ನಿನ್ನ ದಯೆಯನ್ನು ಹೊಂದ್ಕೊಳ್ಳಿಕ್ಕೆ ಕೃಪೆ ಕೊಡುವುದಾಗಿ ಈ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾ ಒಬ್ಬನೇ ರಕ್ಷಕನಾಗಿರುವ ನಜರೇತನ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಆಶೀರ್ವಾದ ಬೇಡದಂತೆ ಪರಲೋಕ ತಂದೆಯೇ, ಆಮೇನ್ ಆಮೇನ್. ದೇವರನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ಕರ್ತನ ಕೃಪೆ ಕರ್ತನ ದಯ ನಿಮ್ಮೆಲ್ಲರ ಮೇಲೆ ಇರಲಿ. ಆಮೇನ್.